ಎರಡು ವಿಚಾರಧಾರೆಗಳ ಪ್ರತೀಕವೂ ಆಗಿ ನಮ್ಮ ಎದುರುಗಡೆ ಕಾಣುತ್ತೆ. ಹಿಂದೂ ಧರ್ಮ, ಸನಾತನ ಧರ್ಮ, ಭಾರತ ಯಾವ ವಿಚಾರವನ್ನು ಪ್ರತಿನಿಧಿಸುತ್ತೆ ಅಂತ ಒಂದು ಕಡೆ ನನಗೆ ನೆನಪಾದರೆ, ಭಾರತ ಹಿಂದೂ ಧರ್ಮವನ್ನು ನಶಿಸಿ ಹಾಕಬೇಕು, ಹಿಂದೂ ಧರ್ಮದ ವಿರುದ್ಧವಾಗಿರುವಂಥ ಚಿಂತನೆಗಳು ಅವು ಗಟ್ಟಿಯಾದರೆ ಪ್ರಪಂಚದಲ್ಲಿ ಏನಾಗ್ತವೆ ಅಂತ ತೋರಿಸುವಂಥದ್ದು ಕೂಡ ಅದೇ 9/11ನಲ್ಲಿ ನಮಗಾಗತ್ತೆ. ಸ್ವಾಮಿ ವಿವೇಕಾನಂದರು ಅದೇ ಸಂದರ್ಭದಲ್ಲಿ ಪ್ರಪಂಚಕ್ಕೆ ಇಡೀ ಬೆಳಕನ್ನು ಕೊಟ್ಟಂತಹ ದಿನ ಅದು. ಶಿಕಾಗೋದ ಅಧಿವೇಶನದ ಮೂಲಕ ಇಡೀ ಪ್ರಪಂಚಕ್ಕೆ ಸನಾತನ ಧರ್ಮ ಕೊಡುವಂತಹ ದಿಕ್ಕು, ಎಲ್ಲ ಧರ್ಮಗಳು ಒಂದಲ್ಲಿ ಒಂದು ಸಮ್ಮಿಲಿತವಾಗಿ ಹೇಗಿದೆ ಎನ್ನುವಂಥ ಒಂದು ಬಹಳ ದೊಡ್ಡ ಒಂದು ವಿಚಾರಧಾರೆ, ಪ್ರಪಂಚಕ್ಕೆ ಭ್ರಾತೃತ್ವದ ಸಂದೇಶ ಶಿಕಾಗೋದ ಅಡ್ರೆಸ್ನ ಮೂಲಕ ಕೊಟ್ಟಿದ್ದು ಅದೇ 9/11ನಲ್ಲಿ. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿರುವಂಥ ವಿಚಾರ, ಪ್ರಪಂಚದಲ್ಲಿ ಇರುವಂಥದ್ದು ಒಂದೇ ಒಂದು ದೇವರು, ಆ ದೇವರನ್ನ ನೀವು ನಂಬಲಿಲ್ಲ ಅಂತಂದರೆ, ನಮ್ಮ ರಿಲಿಜನ್ನಿಗೆ ನೀವು ಸೇರಲಿಲ್ಲ ಅಂತಂದರೆ, ಯಾರಿಗೂ ಕೂಡ ನಮ್ಮ ಈ ಪ್ರಪಂಚದ ಮೇಲೆ ಬದುಕಲಿಕ್ಕೆ ಹಕ್ಕಿಲ್ಲ, ಆ ಕಾರಣಕ್ಕೆ ನಾವು ನಿಮ್ಮನ್ನು ಕೊಂದರೂ ಕೂಡ ನಮಗೆ ಪಾಪ ಬರೋದಿಲ್ಲ, ಬದಲಾಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಂಬಿಕೊಂಡಿರುವಂಥ ಮತ್ತೊಂದು ಸಿದ್ಧಾಂತ, ನ್ಯೂಯಾರ್ಕ್ನ ಟ್ವಿನ್ ಟವರ್ಸ್ನ ಅಟ್ಯಾಕ್ ಮಾಡಿದ್ದು ಕೂಡ ಅದೇ 9/11 ನಾವೆಲ್ಲರೂ ಸನಾತನ ಧರ್ಮದ ಅನುಯಾಯಿಗಳು, ಸ್ವಾಮಿ ವಿವೇಕಾನಂದರ ಭಕ್ತರು ಅಂತ ಹೇಳಿಕೊಳ್ಳಿಕ್ಕೆ ಇದಕ್ಕಿಂತ ಬಹಳ ದೊಡ್ಡದಾಗಿರುವಂಥ ಉಲ್ಲೇಖನಾರ್ಹ ಒಂದು ಉದಾಹರಣೆ ನಮಗೆ ಬೇಕಾಗೇ ಇಲ್ಲ. ನಾವು ಹಿಂದೂ ಧರ್ಮ ಪ್ರಪಂಚಕ್ಕೆ ಬೆಳಕು ಕೊಡುವಂಥದ್ದು ನಮ್ಮ ಉದ್ದೇಶ, ಪ್ರಪಂಚದಲ್ಲಿ ಭ್ರಾತೃತ್ವವನ್ನು ಗಟ್ಟಿ ಮಾಡುವಂಥದ್ದು ನಮ್ಮ ಉದ್ದೇಶ, ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ಸಹಿಷ್ಣುತೆಯನ್ನು ಜಾಸ್ತಿ ಮಾಡುವಂಥದ್ದು ನಮ್ಮ ಉದ್ದೇಶ. ಇದು ಸನಾತನ ಧರ್ಮದ ತಳಹದಿ ಎನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳಾಗಿ ಪ್ರಪಂಚಕ್ಕೆ ನಾವು ಕೊಟ್ಟಿದ್ವಿ ಎನ್ನುವಂಥದ್ದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ. ಅದನ್ನು ನಾವೆಲ್ಲರೂ ಕೂಡ ಕೊಂಡಾಡಬೇಕಾಗಿರುವಂಥದ್ದು. ಯಾರು ನಮ್ಮ ವಿಚಾರದ ವಿರುದ್ಧ ಇದ್ದಾರೋ ಅವರನ್ನು ನಾವಿವತ್ತು ಪ್ರಪಂಚದ ಎದುರುಗಡೆ ಎಕ್ಸ್ಪೋಸ್ ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಎದುರುಗಡೆ ಇದೆ. ಈ 9/11 ಹೇಗೆ ಸನಾತನ ಧರ್ಮ ಮತ್ತು ಇಸ್ಲಾಂ ಫೆನೆಟಿಸಿಸಮ್ನ ಒಂದು ಡೈಕಾಟಮಿಯನ್ನು ಪ್ರಪಂಚಕ್ಕೆ ತೋರಿಸ್ತೋ, ಅದೇ ರೀತಿ 16th January 2021 ಕೂಡ ಪ್ರಪಂಚಕ್ಕೆ ಅದೇ ರೀತಿಯ ಒಂದು ಡೈಕಾಟಮಿಯನ್ನು ತೋರಿಸ್ತು. ಪ್ರಪಂಚಕ್ಕೆ ವೈರಸ್ಸನ್ನು ಚೈನಾ ಕೊಟ್ಟರೆ ಅದಕ್ಕೆ ವ್ಯಾಕ್ಸಿನನ್ನು ಭಾರತ ಕೊಡ್ತು ಅನ್ನೋದನ್ನು ನಾವಿವತ್ತು ಮತ್ತೆ ತೋರಿಸಿದ್ವಿ. ಅದೇ ರೀತಿ 9/11 1893 ಅವತ್ತು ನರೇಂದ್ರನಾಥ ದತ್ತ ಅವತ್ತು ಇಡೀ ಪ್ರಪಂಚಕ್ಕೆ ಭಾರತದ ಸಂದೇಶವನ್ನು ಕೊಟ್ಟಿದ್ರು. ಮತಾಂಧತೆಯ ವೈರಸ್ಸಿನ ವಿರುದ್ಧ ಅವತ್ತು ಭ್ರಾತೃತ್ವದ ಸಂದೇಶವನ್ನು ಅವತ್ತು ಕೊಟ್ಟಿದ್ರು. ಇವತ್ತು ಚೀನಾ ನಿರ್ಮಿತ ಒಂದು ವೈರಸ್ನ ವಿರುದ್ಧ ಅದೇ ನರೇಂದ್ರನಾಥ ದತ್ತನ ನಾಮಾಂಕಿತವನ್ನು ಹೊಂದಿರುವಂಥ, ಅದೇ ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇರುವಂಥ ನರೇಂದ್ರ ಮೋದಿ ಅವರು ಪ್ರಪಂಚಕ್ಕೆ ವ್ಯಾಕ್ಸಿನನ್ನು ಕೊಟ್ಟಿದ್ದಾರೆ. ಬಹಳ ಹೆಮ್ಮೆ ತೆಗೆದುಕೊಂಡು ಬರುವಂಥ ಒಂದು ಉದಾಹರಣೆ. ಸ್ನೇಹಿತರೆ, ಇವತ್ತು ನಮ್ಮ ಈ ಭಾಗದ ಯುವಕರು, ವಿಶೇಷವಾಗಿ ನಮ್ಮ ಶರತ್ ಇರ್ಬೋದು, ಅವರ ಇಡೀ ತಂಡ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ನಾವೆಲ್ಲರೂ ಇವತ್ತು ಸೇರಿರುವಂಥ ಉದ್ದೇಶ ಅಂತಂದರೆ, ಸ್ವಾಮಿ ವಿವೇಕಾನಂದರ ವಿಚಾರ ಇವತ್ತಿಗೆ ಪ್ರಸ್ತುತತೆ ಏನು, ವಿಶೇಷವಾಗಿ ಯುವ ಜನರಿಗೆ ಅದರ ಪ್ರಸ್ತುತತೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಂಥನ ಮಾಡಬೇಕು ಅಂತ ನಾವೆಲ್ಲರೂ ಸೇರಿದ್ದೀವಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ತೀರ್ಕೊಂಡು ಸುಮಾರು 100 ವರ್ಷಗಳಾದ ಮೇಲೂ ಕೂಡ, 150ಕ್ಕೂ ಹೆಚ್ಚು ವರ್ಷಗಳಾದ ಮೇಲೂ ಕೂಡ, ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಜಾಗಗಳಲ್ಲಿ ಜನ ಸೇರ್ತಾರೆ. ಒಬ್ಬ ವ್ಯಕ್ತಿಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾರೆ. ಆ ವ್ಯಕ್ತಿಯ ಪ್ರೇರಣೆಯಿಂದ ಮತ್ತಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂತಂದರೆ, ಆ ವ್ಯಕ್ತಿಯ ಜೀವನ ಮತ್ತು ಆ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೋ ಒಂದು
ಅದ್ಭುತವಾಗಿರುವಂಥ ಒಂದು ಜಗತ್ತಿನಲ್ಲೇ ಆಶ್ಚರ್ಯ ಪಡುವಂಥ ತಾಕತ್ತಿದೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾರಲ್ಲೂ ಆ ರೀತಿಯ, ನಾವೇ ಇಲ್ಲಿರೋರ್ಗೆ ಯಾರಿಗಾದ್ರೂ ನಿಮ್ಮ ಮುತ್ತಾತನ ತಾತನ ಹೆಸರು ಹೇಳಿ ಅವ್ರದ್ದು ಯಾವತ್ತು ಹುಟ್ಟಿದಬ್ಬ ನಿಮ್ಗೇನಾದ್ರು ನೆನಪಿದೆಯಾ ಅಂತಂದರೆ ನಮ್ಗೆ ಯಾರಿಗೂ ನೆನಪೇ ಇರೋದಿಲ್ಲ. ಆದರೆ ನಾವು ವಿವೇಕಾನಂದರನ್ನ ಯಾಕೆ ನೆನಪಿಟ್ಕೊಂಡಿರ್ತೇವೆ ಅಂತಂದರೆ, ವಿವೇಕಾನಂದರೆ ಅದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. Those who live for others are the only ones living. The rest are more dead than alive ಅಂತ ಸ್ವಾಮೀಜಿ ಹೇಳ್ತಾರೆ. ಯಾರು ಇತರರಿಗೋಸ್ಕರ ಬದುಕ್ತಾರೋ, ಪ್ರಪಂಚದಲ್ಲಿ ಮತ್ತೊಂದು ದೊಡ್ಡ ಧ್ಯೇಯ ಉದ್ದೇಶಕ್ಕೋಸ್ಕರ ಬದುಕ್ತಾರೋ, ಅಂಥ ವ್ಯಕ್ತಿಗಳು ಮಾತ್ರ ಬದುಕಿದ್ದಂಗೆ. ಇನ್ನೆಲ್ಲ ವ್ಯಕ್ತಿಗಳು ಕೂಡ ಯಾರು ಅವರಿಗೋಸ್ಕರ ಮಾತ್ರ ಬದುಕೊಳ್ತಾರೆ, ಅವರು ಬದುಕಿದ್ದು ಸತ್ತಂತೆ ಅಂತ ಸ್ವಾಮೀಜಿ ಹೇಳ್ತಾರೆ. ನಾವಿವತ್ತು ವಿವೇಕಾನಂದರನ್ನ ನೆನಪಿಸ್ಕೊಳ್ತಾ ಇರುವಂಥ ಕಾರಣ ಯಾಕೆ ಅಂತಂದರೆ, ಸ್ವಾಮಿ ವಿವೇಕಾನಂದರ ಜೀವನ, ಪ್ರೌಢಿಮೆಯ ನಂತರದ ಜೀವನ ಅವರನ್ನು ನಾವು ನೋಡ್ತಾ ಬಂದರೆ, ಇಡೀ ಜೀವನ ಒಂದು ಇಂಪರ್ಸನಲ್ ಆಗಿರುವಂಥ ಒಂದು ದೊಡ್ಡ ಧ್ಯೇಯಕ್ಕೋಸ್ಕರ ಬದುಕಿದ್ದವರು. ಹಿ ಲಿವ್ಡ್ ಫಾರ್ ಅನ್ ಐಡಿಯಲ್ ವಿಚ್ ವಾಸ್ ಲಾರ್ಜರ್ ದ್ಯಾನ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಪರ್ಸನಲ್ ಆಂಬಿಷನ್ಸ್. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ಜೀವನದ ಪಾಠ ಇದು. ಸ್ನೇಹಿತರೆ, ನಾವು ಎಷ್ಟೋ ಸತಿ ಜೀವನದಲ್ಲಿ ಪ್ರತಿನಿತ್ಯದ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬದುಕೋದ್ರಲ್ಲೇ ನಮ್ಮ ಜೀವನ ಮುಗಿದೋಗ್ಬಿಡತ್ತೆ. ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಪ್ರಾಣಿಗಳು ಊಟ ಮಾಡ್ತವೆ, ಪ್ರಾಣಿಗಳಿಗೂ ಹಸುವಾಗತ್ತೆ, ಪ್ರಾಣಿಗಳು ಮಲಗ್ತವೆ, ಪ್ರಾಣಿಗಳು ಪ್ರೊಕ್ರಿಯೇಷನ್ ಮಾಡ್ತವೆ, ಪ್ರಾಣಿಗಳ ಜೀವನ ಇಷ್ಟೇ ಅಂತ ಹೇಳಿ ನಮಗೆ ಗೊತ್ತಾಗೋಗುತ್ತೆ. ಆದರೆ ಮನುಷ್ಯ ಅದಕ್ಕಿಂತ ಮೇಲೆ ಬದುಕುವಂಥ ಒಂದು ಯೋಗ್ಯತೆ ಮತ್ತು ಶಕ್ತಿ ಮನುಷ್ಯನಿಗಿದೆ. ಆ ಒಂದು ಯೋಚನೆಯನ್ನು ನಾವು ಮಾಡಲಿಲ್ಲ ಅಂತಂದರೆ, ಆ ಡೈಮೆನ್ಷನ್ನಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೇ ಇಲ್ಲ ಅಂತಂದರೆ, ನಾವು ಕೂಡ ಬದುಕಿದ್ದು ಸತ್ತಂತೆ ಅಂತ ಸ್ವಾಮೀಜಿ ನಮಗೆ ಹೇಳುವಂಥದ್ದು. ಆದ್ದರಿಂದ ನನಗನ್ಸುವಂಥದ್ದು, ಸ್ವಾಮಿ ವಿವೇಕಾನಂದರ ಜೀವನದ ರೆಲೆವೆನ್ಸ್ನಲ್ಲಿ ನಮಗೆ ಬರುವಂಥ ಒಂದು ಮುಖ್ಯ ಅಂಶಗಳಲ್ಲಿ ಸ್ವಾಮೀಜಿ ನಮಗೆ ಹೇಗೆ ನಮ್ಮ ಇಮ್ಮಿಡಿಯೇಟ್ ನೀಡ್ಸು, ಇಮ್ಮಿಡಿಯೇಟ್ ಆಸ್ಪಿರೇಷನ್ಸ್ ಆ್ಯಂಡ್ ಆಂಬಿಷನ್ಸ್ನ ಹೊರತಾಗಿಯೂ ಕೂಡ ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ದಿಕ್ಕನ್ನು ತೋರಿಸಿದ್ರು. ಆ ದಿಕ್ಕು ನಮಗೆ ಬಹಳ ಎಸೆನ್ಷಿಯಲ್ ಆಗಿರುವಂಥ, ಅತ್ಯಂತ ಪ್ರೇರಣಾದಾಯಿಯಾಗಿರುವಂಥ ಒಂದು ವಿಚಾರ ಅಂತ ನನಗನ್ಸುತ್ತೆ. ಇಲ್ಲಿ ಈ ಕಾರ್ಯಕ್ರಮದಲ್ಲೇ ನಾನು ಎಷ್ಟೋ ಜನರನ್ನು ನಾನು ನೋಡ್ತಾ ಇದ್ದೀನಿ, ಯಾರು ಈ ರೀತಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಬಜರಂಗ ದಳದ ಸೂರ್ಯನಾರಾಯಣ್ ಜಿ ಇದ್ದಾರೆ. ಪೂರ್ಣಾವಧಿ ಕಾರ್ಯಕರ್ತರಾಗಿ ಸಂಸಾರದ ಸುಖಗಳನ್ನೆಲ್ಲ ಬಿಟ್ಟು ಇಡೀ ದೇಶಕ್ಕೆ ಸನಾತನ ಧರ್ಮದ ಏಳಿಗೆಗಾಗಿ, ಅದರ ರಕ್ಷಣೆಗಾಗಿ ಬಜರಂಗ ದಳದ ನೇತೃತ್ವವನ್ನು ವಹಿಸಿ ಕರ್ನಾಟಕ ದೇಶದಾದ್ಯಂತ ಅದರ ಸಂಘಟನೆಯನ್ನು ಮಾಡಿಕೊಂಡು ಅವರ ವೈಯಕ್ತಿಕ ಜೀವನಕ್ಕಿಂತ ಮಿಗಿಲಾಗಿರುವಂಥ ಒಂದು ಧ್ಯೇಯಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸೂರ್ಯನಾರಾಯಣ್ ಜಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಮ್ಮ ಎದುರುಗಡೆ ಇರುವಂಥ ಒಂದು ಆದರ್ಶ ಅದು. ನಾನು ಇಲ್ಲೇ ಆಡಿಯನ್ಸ್ನಲ್ಲಿ ನನ್ನ ಬಹಳ ವರ್ಷಗಳ ಸ್ನೇಹಿತ ಅನೂಪ್ ಇದ್ದಾನೆ. ಅನೂಪ್ ನನಗೆ ಗೊತ್ತಿದ್ದಾಗಿಂದನೂ ಕೂಡ ನಾನು ಅನೂಪ್ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಗೆ ಕರ್ನಾಟಕದಾದ್ಯಂತ ವಿವೇಕಾನಂದರ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಸ್ವಲ್ಪ ದಿನಗಳ ಹಿಂದೆ ಅನೂಪ್ ಏನು ಮಾಡ್ತಾ ಇದ್ದಿದ್ದು ಅಂತ ಗೊತ್ತಾದಾಗ, ಯಾರು ಸಮಾಜದಲ್ಲಿ ತುಂಬ ಕಷ್ಟದಲ್ಲಿರ್ತಾರೆ, ಯಾರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ಸ್ಪೆಷಲಿ ಏಬಲ್ಡ್ ಮಕ್ಕಳುಗಳಿರ್ತಾರೆ, ಅವ್ರಿಗೇನೇನು ಕಷ್ಟಗಳಿರ್ತವೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುವಂಥ ಮಕ್ಕಳುಗಳ NGOಗಳನ್ನು ಸ್ಥಾಪನೆ ಮಾಡಿ ಆ NGOಗಳ ಮುಖಾಂತರ ಕೆಲಸ ಮಾಡ್ತಾ ಇರುವಂಥ ಒಂದು ಕೆಲಸವನ್ನು ಅನೂಪ್ ಮಾಡ್ತಾ ಇದ್ದಾರೆ. ಹೀಗೆ ನಾವು ಸಮಾಜದಲ್ಲಿ ನಮ್ಮ ಮಧ್ಯೆನೇ ನೋಡ್ತಾ ಹೋದರೆ, ನಮ್ಮ ಆಫೀಸ್ನಲ್ಲೇ ನನಗೆ ಎಷ್ಟೊಂದು ಉದಾಹರಣೆ ಸಿಗುತ್ತೆ. ನಮ್ಮ ಆಫೀಸಲ್ಲಿ ನಾವು ಎಷ್ಟೊಂದು ಸತಿ ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದೀವಿ, ನೀವು ನೋಡಿರ್ಬೋದು. ನಾವ್ಯಾವುದೋ ವೀಲ್ ಚೇರ್ ಕೊಡುವಂಥದ್ದು, ಇನ್ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿ ಅವ್ರಿಗೊಂದು ಸ್ಟ್ರೆಚರ್ ಕೊಟ್ಟಿರೋದಿರ್ಬೋದು, ಮೋಟರೈಸ್ಡ್ ವೆಹಿಕಲ್ಸ್ ಕೊಟ್ಟಿರೋದಿರ್ಬೋದು. ಫೇಸ್ಬುಕ್ಕಿಗೆ, ಟ್ವಿಟ್ಟರಿಗೆ ನಾವು ಹಾಕಿದ್ವಿ, ಸಹಾಯ ಕೇಳ್ಕೊಂಡು ನಮ್ಮ ಆಫೀಸಿಗೆ ಬಂದಿದ್ರು. ಆದರೆ ಸಹಾಯ ಮಾಡಿದ್ಯಾರು ಅಂತಂದರೆ ಆಶು ಶಾ ಅಂತ ಹೇಳಿ ಒಬ್ಬರಿದ್ದಾರೆ ನಮ್ಮ ಆಫೀಸಿಗೆ. ಅವ್ರು ಯಾವಾಗಲೂ ಕೂಡ ಬರ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ರೀತಿ ಯಾರಾದರೂ ಒಬ್ಬರು ಫಿಸಿಕಲಿ ಕಷ್ಟ ಇರೋವಂಥವ್ರಿಗೆ, ಡಿಸಬಿಲಿಟೀಸ್ ಇರೋರಿಗೆ ಏನಾದರೂ ಒಂದು ಸಹಾಯ ಮಾಡಿಸೋದಕ್ಕೆ ಹೇಳಿ. ಅವ್ರು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರು ಸಹಾಯ ಮಾಡ್ತಿರೋದು ಏನು ಅಂತಂದರೆ, ನಾವು ಅವ್ರಿಗೆ ಮಾಡಿಕೊಟ್ಟಿದ್ದ ಕೆಲಸ ಏನು ಅಂತಂದರೆ, ಈ ಥರ ನೀಡಿದೆ, ದಯವಿಟ್ಟು ನೀವು ಸಹಾಯ ಮಾಡಿ ಅಂತ ಹೇಳಿದ್ದಷ್ಟೇ. ಆದರೆ ಸಹಾಯ ಮಾಡ್ತಾ ಇರೋದು ಅವರು. ಇಲ್ಲಿ ನಮ್ಮ ಪ್ರಕಾಶ್ ನಾಡಿಗರಿದ್ದಾರೆ, ಸಂದೀಪ್ ಇದ್ದಾರೆ,
ನಮ್ಮ ವಾಲಂಟಿಯರ್ ಗ್ರೂಪ್ಸ್ನಲ್ಲಿರುವಂಥ ಎಷ್ಟೋ ಜನ ಸ್ನೇಹಿತರುಗಳು, ಅವ್ರಿಗೆ ವೈಯಕ್ತಿಕವಾಗಿ ದೇವ್ರು ಎಲ್ಲ ಕೊಟ್ಬಿಟ್ಟಿದ್ದಾನೆ, ನಮಗೆಲ್ರಿಗೂ ಎಲ್ಲರೂ ಏನೂ ಕೊಟ್ಟಿರೋದಿಲ್ಲ. ನಮ್ಮೆಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಆದರೆ ನಮಗಿಂತ ಹೆಚ್ಚಾಗಿ ನಮ್ಮ ಸಮಸ್ಯೆಗಳ ಜೊತೆಗೆ ನಮಗಿಷ್ಟೆಲ್ಲ ಇದೆ ಅಂತ ಅಂದ್ಕೊಂಡು ಇನ್ನೊಬ್ರಿಗೂ ನಾವು ಹೋಗಿ ಸಹಾಯ ಮಾಡ್ತೀವಿ ಅಂತ ಬದುಕ್ತಾ ಇರುವಂಥ ಜೀವನ ಇದೆಯಲ್ಲ, ಅದರಲ್ಲಿ ಇರುವಂಥ ಎಷ್ಟೋ ಜನ ಪೂರ್ಣಾವಧಿ ಮಾಡಲಿಲ್ಲ ಅಂತಂದ್ರೂ ಜೀವನದಲ್ಲಿ ಪ್ರತಿ ಬಾರಿ ಸ್ವಲ್ಪ ಸ್ವಲ್ಪನಾದರೂ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಭಕ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹತೆ ನಮಗೆ ಮಾಡ್ತಾ ಇರೋದ್ರಿಂದ ನಮಗೆಲ್ರಿಗೂ ಬಂದಿರೋದು. ನಾನಿವತ್ತು ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಎಷ್ಟೋ ಜನಕ್ಕೂ ಹೇಳ್ತಿದ್ದೀನಿ. ಇವತ್ತು ನಮ್ಮ ವೇದವ್ಯಾಸ ಭಟ್ರಿದ್ದಾರೆ. ಬಹಳಷ್ಟು ಜನ ನೀವಿಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಿರೋದು ಅವರು ನೋಡಿರ್ಬೋದು. ನಮ್ಮ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ದೈವ ದುರ್ಲಭವಾದ ಕಾರ್ಯಕರ್ತರು ಅಂತ ಹೇಳ್ತಾ ಇರ್ತಾರೆ. ಯಾವ ರೀತಿಯ ಕಾರ್ಯಕರ್ತರವರು ಅಂತಂದ್ರೆ, ವೇದವ್ಯಾಸ ಭಟ್ರನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಪಾರ್ಟಿಯ ತತ್ವ ಸಿದ್ಧಾಂತ, ಕಷ್ಟ ಆಯಿತು ಸುಖ ಆಯಿತು ಎಲ್ಲದನ್ನು ಸಹಿಸಿಕೊಂಡು ಪಾರ್ಟಿ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಈ ಭಾಗದ ಜನ ನಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಅವ್ರಿಗೆ ಕೆಲಸ ಮಾಡ್ತಾ ಹೋಗಬೇಕು ಅನ್ನುವಂಥ ಜವಾಬ್ದಾರಿ ಇಟ್ಕೊಂಡಿರುವಂಥವ್ರು. ಈ ರೀತಿಯ ಒಳ್ಳೆಯ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತಾ ಹೋಗ್ತವೆ. ಸಂಜಯ್ ಗುಪ್ತಾ ಅವರ ಫೌಂಡೇಶನ್ ಇಂಡಿಯಾ ಇದೆ. ಬಹಳಷ್ಟು ಕೆಲಸಗಳನ್ನು ತಾವೆಲ್ಲರೂ ಕೂಡ ಮಾಡ್ತಾನೆ ಇದ್ದೀರಿ. ಹೀಗೆ ಲಿವಿಂಗ್ ಬಿಯಾಂಡ್ ಒನ್ ಸೆಲ್ಫ್ ಅನ್ನುವಂಥದ್ದು ವಿವೇಕಾನಂದರ ಮೆಸೇಜ್ ಏನಿದೆ, ಆ ಮೆಸೇಜು ಮಾನವನ ಅತ್ಯಂತ ಮೂಲವಾಗಿರುವಂಥ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮತ್ತು ಬೇಸಿಕ್ ಬಯೋಲಾಜಿಕಲ್ ನೀಡ್ಸ್ಗಿಂತ ಹೊರತಾಗಿರುವಂಥ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಡೈಮೆನ್ಷನ್ ಏನಿದೆ, ಆ ಡೈಮೆನ್ಷನನ್ನು ಜಾಗೃತಿ ಮಾಡಿರುವಂಥ ಒಂದು ಸಂದೇಶ ಅದು. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಜೀವನವನ್ನು ನಾವು ನೋಡ್ತಾ ಹೋದರೆ ನಮಗೆ ಹಲವಾರು ಸಂಗತಿಗಳು ವಿಚಾರಗಳು ನಮಗೆ ಇನ್ಸ್ಪಿರೇಷನ್ ಆಗಿ ಕಾಣ್ತಾ ಬರುತ್ತೆ. 2-3 ವಿಚಾರ, ಬಹಳಷ್ಟು ಸಂಗತಿಗಳಿದೆ, ಎಲ್ಲವನ್ನ ಹೇಳೋದಕ್ಕೆ ಇವತ್ತು ಸಾಧ್ಯ ಆಗೋದಿಲ್ಲ. ಆದರೆ 2-3 ಮಾತ್ರ ನಾನು ಹೇಳ್ತೇನೆ. ವಿವೇಕಾನಂದರನ್ನು ನಮಗೆ 2 ರೀತಿ ಪ್ರೆಸೆಂಟ್ ಮಾಡ್ತಾರೆ ಬಹಳಷ್ಟು ಜನ. ವಿವೇಕಾನಂದರು ಫೋಕಸ್ನ ಬಗ್ಗೆ ಜೀವನದಲ್ಲಿ ಹೇಳಿರುವಂಥದ್ದು, ಡಿಸಿಪ್ಲಿನ್ನ ಬಗ್ಗೆ ಜೀವನದಲ್ಲಿ ಹೇಳಿರುವಂಥದ್ದು, ವಿವೇಕಾನಂದರು ಅಧ್ಯಯನದ ಬಗ್ಗೆ, ಕಾನ್ಸ್ಟೆಂಟ್ ಲರ್ನಿಂಗ್ನ ಬಗ್ಗೆ ಜೀವನದಲ್ಲಿ ಹೇಳಿರುವಂಥದ್ದು, ಈ ಎಲ್ಲದನ್ನ ಪ್ರೆಸೆಂಟ್ ಮಾಡಿ ವಿವೇಕಾನಂದರನ್ನ ಕೇವಲ ಒಂದು ಲೈಫ್ನ ಸಕ್ಸಸ್ ಕೋಚ್ ಅನ್ನೋ ರೀತಿ ತೋರಿಸುವಂಥದ್ದು ಕೂಡ ಒಂದು ಪ್ರಯತ್ನ ಇದೆ. ವಿವೇಕಾನಂದರ ಸೆಕ್ಯುಲರೈಸೇಷನ್ ಆಫ್ ವಿವೇಕಾನಂದ, ಅದು ವಿವೇಕಾನಂದರಿಗೂ ರಾಬಿನ್ ಶರ್ಮಾಗೂ ಅಥವಾ ವಿವೇಕಾನಂದರಿಗೂ ಈಗಿನ ಶಿವ್ ಖೇರಾಗೂ ವ್ಯತ್ಯಾಸನೇ ಇಲ್ಲದಲೇ ಇರುವಂಥ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅಥವಾ ವಿವೇಕಾನಂದರ ಪುಸ್ತಕನ ಯಾವ ಸೆಕ್ಷನ್ನಲ್ಲಿ ಸಿಗತ್ತೆ ಅಂತಂದರೆ, ಯಾವ ಪುಸ್ತಕದ ಅಂಗಡಿಗೆ ಹೋದರೆ ಡೇಲ್ ಕಾರ್ನೆಗಿದು ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅನ್ನೋ ಪುಸ್ತಕ ಯಾವುದಿರುತ್ತೆ, ಅದೇ ಪಕ್ಕದಲ್ಲಿ ವಿವೇಕಾನಂದರದ್ದು ಹೌ ಟು ಲೀಡ್ ಅ ಸಕ್ಸಸ್ಫುಲ್ ಲೈಫ್ ಅಂತಿರುವಂಥ ವಿವೇಕಾನಂದರ ಪುಸ್ತಕನೂ ಅದೇ ಕ್ಯಾಟಗರಿಗೆ ಹಾಕ್ಬಿಟ್ಟಿರ್ತಾರೆ. ಆದರೆ ವಿವೇಕಾನಂದರು ನಮಗೆ ಹೌ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅನ್ನುವಂಥ ಲೈಫ್ ಕೋಚಿಂಗ್ ಕೊಟ್ಟಂತಹ ಒಬ್ಬ ಲೈಫ್ ಕೋಚ್ ಅಲ್ಲ. ವಿವೇಕಾನಂದರು ಈ ಸನಾತನ ಧರ್ಮದ ಪರಂಪರೆಯಲ್ಲಿ ಬಂದಿರುವಂಥ ಅಪ್ರತಿಮ ಹಿಂದೂ ಸಂತ ಸ್ವಾಮಿ ವಿವೇಕಾನಂದರು. ಅವರ ಜೀವನದ ಉದ್ದೇಶ ಹಿಂದುತ್ವದ ಪುನರುತ್ಥಾನ ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಉದ್ದೇಶ. ನಾವೆಲ್ಲರೂ ಇವತ್ತು ಆ ಹಿಂದುತ್ವದ ಪುನರುತ್ಥಾನದ ಬೇರೆ ಬೇರೆ ಆಯಾಮಗಳನ್ನು ಇವತ್ತು ದೇಶದಲ್ಲಿ ನೋಡ್ತಾ ಇದ್ದೀವಿ. ವಿವೇಕಾನಂದರ ಜೀವನದ ಇಂಪ್ಯಾಕ್ಟ್ ಏನು, ರೆಲೆವೆನ್ಸ್ ಏನು ಅಂತಂದರೆ, ಅವರು ಯಾವುದಕ್ಕೋಸ್ಕರ ಜೀವನ ಅವತ್ತು ನಡೆಸಿದ್ರೋ, ಯಾವ್ಯಾವುದೆಲ್ಲ ಆಗಬೇಕು ದೇಶದಲ್ಲಿ ಅಂತ ಕನಸು ಕಂಡಿದ್ರು, ಆ ಎಲ್ಲ ಕನಸು ಇವತ್ತು ಅವರ ತೀರ್ಕೊಂಡು 150 ವರ್ಷಗಳ ನಂತರ ಅವತ್ತು ನನಸಾಗ್ತಾ ಇರೋದ್ರಿಂದ ಅವರ ರೆಲೆವೆನ್ಸ್ ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಿ. ಯಾವ್ಯಾವುದು? ವಿವೇಕಾನಂದರು ಭಾರತ ಸ್ವಾತಂತ್ರ್ಯ ಆಗಬೇಕು ಅನ್ನುವಂಥ ಒಂದು ಅಪಾರವಾದ ಅಪೇಕ್ಷೆಯನ್ನು ಹೊಂದಿದ್ರು. ಸ್ವತಂತ್ರ ಯಾಕೆ ಆಗಬೇಕು ದೇಶ? ಸ್ನೇಹಿತರೆ, ಪ್ರಪಂಚದ ಯಾವುದೇ ದೇಶವನ್ನು ನೋಡಿ ಅಥವಾ ನೀವು ಒಬ್ಬ ವ್ಯಕ್ತಿಯನ್ನು ನೋಡಿ, ಮನುಷ್ಯನಿಗೆ ನಾನು ನಿನಗೆ ಪ್ರತಿ ತಿಂಗಳು 25,000 30,000 ದುಡ್ಡು ಕೊಡ್ತೀನಿ, ನಿನಗೆ ಏನೇನು ಬೇಕೋ ಅದಷ್ಟು ನಿನ್ನ ರೂಮಿಗೆ ತಂದುಕೊಡ್ತೀನಿ, ಆದರೆ ನೀನು ನಿನ್ನ ರೂಮ್ ಮಾತ್ರ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಒಂದು ರೂಲ್ ತಂದಿಟ್ಬಿಟ್ರೆ, ಮನುಷ್ಯನಿಗೆ ಇನ್ನೊಂದು ಆಪ್ಷನ್ ಕೊಟ್ಟರೆ, ನಿನಗಿದು ಯಾವುದು ನೀನು ಕೇಳಿದ್ದೆಲ್ಲ ಸಿಗುತ್ತೆ, ಆದರೆ ನೀನು ಈ ರೂಮಲ್ಲೇ ಇರಬೇಕು. ಇನ್ನೊಂದು ಆಪ್ಷನ್ ಏನು ಅಂತಂದರೆ, ನಾವು ನಿನ್ನನ್ನು ಮಾತು ಆಡ್ಸಕ್ಕೆ ಬರೋದಿಲ್ಲ, ನಿನಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಬರೋದಿಲ್ಲ, ಆದರೆ ನಿನ್ನನ್ನು ಏನು ಬೇಕೋ ನೀನು ಮಾಡ್ಕೊಳ್ಳೋದಕ್ಕೆ ನಿನಗೆ ಅವಕಾಶ ಇದೆ. ಇದು 2ರಲ್ಲಿ ನಿನಗೆ ಆಪ್ಷನ್ ಕೊಟ್ಟರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾನು ಏನು ಬೇಕಿದ್ರು ನಾನು ಮಾಡ್ಕೊಳ್ತೀನಿ, ನನಗೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ತಾನೆ.
4 ತಿಂಗಳು ಲಾಕ್ಡೌನಲ್ಲೇನೆ ನಾವು ಮನೇಲಿ ಸ್ವಿಗ್ಗಿ ಝೊಮ್ಯಾಟೊ ಆರ್ಡ್ರ್ ಮಾಡಿದ್ರು ಕೂಡ, ನಾವು ಇದ್ದಿದ್ದ ಕಡೆಗೆ ಏನೇನು ಬೇಕೋ ಬಯಸಿದ್ದೆಲ್ಲ ಬಂದರೂ ಕೂಡ, ನಾವೆಲ್ಲರೂ ಬಹಳಷ್ಟು ಜನ MP ಟಾಸ್ಕ್ ಫೋರ್ಸಿಗೆ ವಾಲಂಟಿಯರ್ಸ್ ಆಗಿ ಯಾಕೆ ಬಂದ್ವಿ ಅಂತಂದರೆ, ಹೊರಗಡೆ ಒಂದು ಸ್ವಲ್ಪ ಹೋಗಕ್ಕೆ ಚಾನ್ಸ್ ಸಿಕ್ತಿತ್ತು ನಮಗೂ, ನಾವೊಂದು ಸೇವೆ ಮಾಡೋದಕ್ಕಾದ್ರೆ ಹೊರಗಡೆ ಹೋಗ್ಬೋದಿತ್ತು ಅಂತ ಬರ್ತಾ ಇದ್ವಿ. ಅಂದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಅಷ್ಟು ಬಹಳ ಮುಖ್ಯವಾಗಿರುವಂಥ ಒಂದು ಸಂಗತಿ. ಫ್ರೀಡಮ್ ಮನುಷ್ಯನಿಗೆ ಹೊಸ ಚಿಂತನೆ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಇಟ್ ಮೇಕ್ಸ್ ಅ ಮ್ಯಾನ್ ಥಿಂಕ್. ಮನುಷ್ಯನಿಗೆ ಯೋಚನೆ ಮಾಡಲಿಕ್ಕೆ ಒಂದು ಶಕ್ತಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತಂದರೆ ಮನುಷ್ಯ ಬದುಕಿದ್ದು ಸತ್ತಂತೆ. ಆದ್ದರಿಂದ ಈ ಸ್ವಾತಂತ್ರ್ಯ ಏನಿತ್ತು, ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿಯೊಬ್ಬ ಮಾನವನ ಜನ್ಮಸಿದ್ಧ ಹಕ್ಕು. ಇಟ್ಸ್ ಎ ಡಿವೈನ್ ಆರ್ಡೈನ್ಡ್ ರೈಟ್. ಆದ್ದರಿಂದ ಮನುಷ್ಯ ವ್ಯಕ್ತಿಗತವಾಗಿ ಅವನಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ, ಅವನಿಗೆ ಇಚ್ಛಾನುಸಾರ, ಅವನ ಶಕ್ತಿಗನುಸಾರ ಅವನ ಜೀವನವನ್ನು ಅವನು ರೂಪಿಸ್ಕೊಳ್ಬೇಕು ಅಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ವಿವೇಕಾನಂದರ ಅಪಾರ ಅಪೇಕ್ಷೆ ಆಗಿತ್ತು. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ನೀವು ವಿವೇಕಾನಂದರ ರೀಸನಿಂಗನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ, ವೈ ಹಿ ಡಿಮಾಂಡೆಡ್ ಇಂಡಿಪೆಂಡೆನ್ಸ್ ಅಂತ. ಅದು ಎಲ್ಲಿಂದ ಬಂತು ಅಂದರೆ ಆ ಫಿಲಾಸಫಿ, ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದರು ನಮಗೆ ಕೊಟ್ಟಂತಹ ಸಂದೇಶಗಳಲ್ಲಿ ನಮಗೆ ಸಿಗ್ಬರುವಂತಹ ಒಂದು ಬಹಳ ದೊಡ್ಡ ಇವತ್ತಿನ ಯುವಕರಿಗೆ ನಮಗಿರುವಂಥದ್ದು ಯಾವುದು ಅಂದರೆ, ವಿವೇಕಾನಂದರು ನೀವು ಜ್ಯೋತಿಷಿ ಹತ್ರ ಹೋಗಿ ನಾಳೆ ಏನಾಗುತ್ತೆ ಅಂತ ಕೇಳಿ ಅಂತ ಹೇಳಿಲ್ಲ. ವಿವೇಕಾನಂದರು ನೀವು ಪ್ರತಿ ದಿವಸ ನ್ಯೂಸ್ ಪೇಪರ್ನಲ್ಲಿ ಇದು ಸ್ಯಾಗಿಟೇರಿಯಸ್ಸು, ಕೇಪ್ರಿಕಾನು, ನಮ್ದು ಯಾವ್ದು ಬರುತ್ತೆ ಬರ್ತ್ ಸೈನು ಅಂತ ನೋಡಿಕೊಂಡು ಇವತ್ತು ಏನಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಜೀವನ ಮಾಡಿ, ವಿಲ್ ಐ ಹ್ಯಾವ್ ಅ ಗುಡ್ ಡೇ ಆರ್ ಅ ಬ್ಯಾಡ್ ಡೇ, ಅದ್ರ ಪ್ರಕಾರ ಜೀವನ ಮಾಡಿ ವಿವೇಕಾನಂದರು ಹೇಳಿಲ್ಲ. ವಿವೇಕಾನಂದರು ಪಾಮಿಸ್ಟ್ರಿ ಹತ್ರ ಹೋಗಿ ನೀವು ನೋಡಿ ಗಿಣಿಶಾಸ್ತ್ರ ಕೇಳಿ ಯಾವುದೂ ಹೇಳಲಿಲ್ಲ. ನಮ್ಮ ಸುವರ್ಣ ಟಿವಿನೋ ಪಬ್ಲಿಕ್ ಟಿವಿಲೋ ಬರೋವಂಥ ಗುರೂಜಿಗಳದ್ದು ಯಾವುದನ್ನು ಕೇಳ್ಕೊಂಡು ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಅಂತ ವಿವೇಕಾನಂದರು ಹೇಳಿಲ್ಲ. ನಿಮ್ಮ ಜೀವನದ ಶಿಲ್ಪಿ ನೀವು ಅಂತ ಹೇಳಿದ್ರು ವಿವೇಕಾನಂದರು. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ಎಂದರು. ಯಾರಲ್ಲಿ ನಂಬಿಕೆ ಇಡಬೇಕು ಅಂತ ಕೇಳಿದ್ರು. ನೀನು ಪ್ರಪಂಚದಲ್ಲಿರುವಂಥ ದೇವರಲ್ಲೆಲ್ಲ ನಂಬಿಕೆ ಇಟ್ಟು ನಿನ್ನಲ್ಲೇ ನಿನಗೆ ನಂಬಿಕೆ ಇರಲಿಲ್ಲ ಅಂತಂದರೆ ನೀನು ಪ್ರಪಂಚದಲ್ಲಿರುವಂಥ ಅತ್ಯಂತ ದೊಡ್ಡ ದೈವದಲ್ಲಿ ನಂಬಿಕೆ ಇಡ್ದಲೇ ಇರುವಂಥ ವ್ಯಕ್ತಿ. ಯು ಆರ್ ಎನ್ ಏಥೀಸ್ಟ್ ಅನ್ನುವಂಥ ಹೊಸ ಡೆಫಿನಿಷನ್ನ ಕೊಟ್ಟು, ಹೀ ಈಸ್ ಎನ್ ಏಥೀಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಹಿಮ್ಸೆಲ್ಫ್ ಅಂತಂದರು. ನಾವು ಈ ಉದಾಹರಣೆಗಳನ್ನ ನಾವು ಜೀವನದಲ್ಲಿ ನಾವು ಅನುಭವಿಸ್ತಾ ಹೋಗ್ತೀವಿ. ಎಕ್ಸಾಮ್ ಬಂತು ಅಂದಿದ ತಕ್ಷಣ ಇಲ್ದಲೇ ಇದ್ದಿದ್ದೆಲ್ಲ ದೇವರುಗಳದ್ದು ಭಕ್ತಿ ಶುರುವಾಗ್ಬಿಡತ್ತೆ ನಮಗೆ. ನಮ್ಮ ಸ್ಕೂಲ್ನಲ್ಲಂತೂ ಯಾರು ವಿಭೂತಿ ಇಟ್ಕೊಂಡ್ರೆ ಕುಂಕುಮ ಇಟ್ಕೊಂಡ್ರೆ ಸ್ಟೈಲಾಗಿ ಕಾಣಲ್ಲ ಅಂತ ವಿಭೂತಿ ಕುಂಕುಮನೇ ಇಟ್ಕೊಳ್ತಿರ್ಲಿಲ್ವೋ, ಅಂಥವ್ರು ಎಕ್ಸಾಮ್ ಹತ್ರ ಬಂತು ಅಂದಿದ ತಕ್ಷಣನೇ ವಿಭೂತಿ, ಅದ್ರ ಜೊತೆಗೆ ಗೋಪಿ ಚಂದನ, ಅದ್ರ ಮೇಲೆ ಕುಂಕುಮ, ಆಮೇಲೆ ಯಾವುದೋ ಒಂದು ಹೋಮನ ಹವನ ಮಾಡಿರುವಂಥ ಒಂದು ಕಪ್ಪು, ಇದು ಎಲ್ಲ ಒಟ್ಟಿನಲ್ಲಿ ಕಂಪ್ಲೀಟ್ ಮಿಕ್ಸ್ಚರ್. ಆಮೇಲೆ ಇರೋವಂಥ ದೇವ್ರದ್ದೆಲ್ಲ ಕೈಗೆಲ್ಲ ಇದು. ನನಗೆ ನನ್ನ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ನನಗೆ ಬಹಳಷ್ಟು ಆಶ್ಚರ್ಯ ಆಗ್ತಿತ್ತು. ನಮ್ಮ ಹತ್ತಿರದ ಸ್ನೇಹಿತರುಗಳಿಗೆ ಇದೆಲ್ಲ ಗೊತ್ತಿದೆ. ಎಲೆಕ್ಷನ್ ಟೈಮ್ನಲ್ಲಿ ನೀವು ಭಾಳ ಪ್ರೆಷರಲ್ಲಿ ಇರ್ತೀರಿ, ಟೆನ್ಷನ್ನಲ್ಲಿ ಇರ್ತೀರಿ. ಆ ಟೈಮ್ನಲ್ಲೇನೇ ಭಾಳಷ್ಟು ಜನ ಅದರ ಫಾಯ್ದಾ ಉಟಾಯಿಸ್ಕೊಳಕ್ಕೆ ಬರ್ತಾರೆ. ಎಲ್ಲ ಸ್ವಾಮೀಜಿಗಳೂ ಆವಾಗಲೇ ನಿಮ್ಮನ್ನು ಮೀಟ್ ಮಾಡಬೇಕು, ಎಲ್ಲ ಭವಿಷ್ಯ ಹೇಳೋರು ನಿಮ್ಮನ್ನು ಆವಾಗಲೇ ಮೀಟ್ ಮಾಡಬೇಕು. ನಾನಂತೂ ಎಲೆಕ್ಷನ್ನ ಟೈಮ್ನಲ್ಲಿ ವಿಚಿತ್ರವಾಗಿರುವಂಥ ಜನ ನೋಡ್ಬಿಟ್ವಿ. ಎಲ್ಲರೂ ಕೈಗೊಂದು ಕಟ್ಕೊಳ್ಳಿ, ಜೋಬಲ್ಲಿ ಒಂದು ದೇವ್ರನ್ನ ಇಟ್ಕೊಳ್ಳಿ, ಇಲ್ಲಿಗೆ ಇಟ್ಕೊಳ್ಳಿ, ಇನ್ನೊಂದು ಇಟ್ಕೊಳ್ಳಿ. ನಾನು ಒಂದ್ಸತಿ ಅದನ್ನು ಬಂದ್ಬಿಟ್ಟು ನನ್ನ ಮನೇಲಿ ಅದು ಯಾವುದೂ ಇಟ್ಕೊಳ್ತಿರಲಿಲ್ಲ. ಯಾಕೆಂದರೆ ನಾನು ವಿವೇಕಾನಂದರನ್ನು ನಂಬಿದ್ರಿಂದ ಇದು ಯಾವುದೂ ಸತ್ಯ ನಮಗೆ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ನಾನೊಂದು ದಿವಸ ನಾನು ಮನೆಗೆ ಬಂದು ಅವತ್ತು ನಮ್ಮ ಅಪ್ಪಂಗೆ ಹೇಳಿದ್ದೆ, ನಾನು ವಾಕಿಂಗ್ ಟೆಂಪಲ್ ಆಗ್ಬಿಡ್ತೀನಿ ಎಲೆಕ್ಷನ್ ಮುಗಿಯೋಷ್ಟೊತ್ತಿಗೆ ಇವ್ರು ಕೊಟ್ಟಿರೋ ದೇವ್ರನ್ನ ತಾಯ್ತಾನ ಕೈಗೆ ಹೀಗೆ ಎಲ್ಲ ಕಟ್ಕೊಳ್ತಾ ಹೋದರೆ ನಾವು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಾರಲ್ಲ, ಆ ಥರ ವಾಕಿಂಗ್ ಟೆಂಪಲ್ ಆಗ್ಬಿಡ್ಬೇಕಾಗತ್ತೆ ಅಂತ. ಆದರೆ ವಿವೇಕಾನಂದರು ಸ್ವಾತಂತ್ರ್ಯ ಯಾಕೆ ಬೇಕು ಅನ್ನುವಂಥ ಒಂದು ರೀಸನಿಂಗ್ ಕೊಟ್ಟಿದ್ದು ಯಾಕೆ ಅಂತಂದರೆ, ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅನ್ನುವಂಥ ಒಂದು ಪ್ರೈಮರಿ ಪ್ರಿನ್ಸಿಪಲ್ನ ಆಧಾರದ ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಂದರು. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಅನ್ನುವಂಥ ಹಕ್ಕು ಅಧಿಕಾರ ಅವನಿಗೆ ಹೇಗಿದೆಯೋ, ಅದೇ ರೀತಿ ಸಮಾಜಕ್ಕೂ ಕೂಡ ಒಂದು ದೇಶಕ್ಕೂ ಕೂಡ ತನ್ನ ಜೀವನ ಹೇಗಿದೆ ಅನ್ನೋದನ್ನು ನಿರ್ಮಿಸ್ಕೊಳ್ಳಿಕ್ಕೆ ದೇಶಕ್ಕೂ ಕೂಡ ಅಧಿಕಾರ ಬೇಕು ಅನ್ನುವಂಥ ಒಂದು ಅತ್ಯಂತ ಪ್ರೋಗ್ರೆಸಿವ್ ಆಗಿರುವಂಥ ಡಿವೈನ್ ಒಂದು ಥಿಯರಿಯ ಮೇಲೆ ವಿವೇಕಾನಂದರು ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಆರ್ಗ್ಯುಮೆಂಟ್ನ ಮಾಡಿತು.
ಇವತ್ತು ಭಾರತ ಸ್ವಾತಂತ್ರ್ಯ ಆಗಿದೆ ಅಂತಂದರೆ, ಸ್ವತಂತ್ರ ದೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತಂದರೆ, ವಿವೇಕಾನಂದರ ಆ ಒಂದು ಝೇಂಕಾರದ ಧ್ವನಿ ಏನಿತ್ತು, ಸ್ವಾತಂತ್ರ್ಯ ಬರಬೇಕು ಅನ್ನುವಂಥ ಅಚಲವಾದ ನಂಬಿಕೆ, ವಿಶ್ವಾಸ ಏನಿತ್ತು, ನಮಗೆ ಸರಿಯಾದಂಥ ದಿಕ್ಕಿನಲ್ಲಿ ನಾವು ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನುವಂಥ ಕಲ್ಪನೆ ಏನಿತ್ತು, ಅದರ ಆಧಾರದ ಮೇಲೆ ಮಹಾತ್ಮ ಗಾಂಧಿಯಿಂದ ಹಿಡಿದು ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ವೀರ್ ಸಾವರ್ಕರ್, ಅಂಬೇಡ್ಕರ್, ಪ್ರತಿಯೊಬ್ಬರು ಯಾರ್ಯಾರು ಅವತ್ತಿಂದ ವಿವೇಕಾನಂದರನ್ನು ಓದ್ಕೊಂಡು ಬಂದಂಥ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ಈ ಬ್ರಿಟಿಷರ ಕಾಲನೈಸೇಷನ್ಗೆ ಒಳಗಾಗಿದ್ದಂಥ ದೇಶಗಳು. ಆ ಎಲ್ಲ ದೇಶಗಳಲ್ಲೂ ಕೂಡ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲೇ ಒಂದು ರೀತಿಯ ಕಾಲನೈಸ್ಡ್ ಕಾನ್ಷಿಯಸ್ನೆಸ್ ನಮ್ಮಲ್ಲೆಲ್ಲರಲ್ಲೂ ಇದೆ. ಈ ಕಾಲನೈಸ್ಡ್ ಕಾನ್ಷಿಯಸ್ನೆಸ್ ಅಂದರೆ ಏನು? ಸಣ್ಣ ಸಣ್ಣ ಉದಾಹರಣೆ ನನಗನ್ಸಿರೋದು ನಿಮಗೆ ಹೇಳ್ತೀನಿ. ನಾನೊಂದು ಸತಿ ಇಲ್ಲಿದ್ದವ್ರು ಯಾರಿಗೋ ಕೇಳಿದೆ, ಈ ಪೀಟರ್ ಇಂಗ್ಲೆಂಡು, ಆಲೆನ್ ಸಾಲಿ, ಆಮೇಲೆ ಲೂಯಿ ಫಿಲಿಪ್ಪು, ಇದು ನಾವು ಈ ಅಂಗಡಿಗಳಿಗೆಲ್ಲ ನೀವು ಹೋದಾಗ ನೀವು ನೋಡಿ ಅದು ಹಿಂದ್ಗಡೆ ಅದರದ್ದು ಮ್ಯಾನುಫ್ಯಾಕ್ಚರ್ಡು ಎಲ್ಲಿದೆ ಏನು ಅಂತ. ಅದು ನೀವೆಲ್ಲ ನೋಡಿದ್ರೆ 90% ಎಲ್ಲ ಬ್ರ್ಯಾಂಡ್ಗಳೂ ಕೂಡ ಬೆಂಗಳೂರಿನಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. ಇಲ್ಲಿ ಅರವಿಂದ್ ಮಿಲ್ಸು ಕೆಂಗೇರಿಲೋ ಬೊಮ್ಮನಹಳ್ಳಿಲೋ ಇಲ್ಲೇ ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿರೋದು. ನನಗೊಂದು ದಿವಸ ಇವರೆಲ್ಲ ಬಂದು ಈ ಪ್ರಮೋಟರ್ಸು, ನಾವು ಈ ಎಲೆಕ್ಷನ್ ಆದಮೇಲೆ ಒಬ್ಬರು ಮಾತಾಡಿಸ್ತಾ ಇರಬೇಕಾದ್ರೆ ನಾನು ಕೇಳಿದ್ದೆ, ನೀವಿಲ್ಲಿ ಬೊಮ್ಮನಹಳ್ಳಿಲಿ, ಕೆಂಗೇರಿಲಿ, ಇಲ್ಲಿ ಅರವಿಂದ್ ಮಿಲ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಆದರೆ ಮಾರ್ಕೆಟಿಗೆ ನೀವು ಕೊಡಬೇಕಾದಾಗ ಮಾತ್ರ ಹೆಸರನ್ನ ನೀವು ಯಾಕೆ ಲೂಯಿ ಫಿಲಿಪ್ ಅಂತ ಇಡ್ತೀರಿ, ಆಲೆನ್ ಸಾಲಿ ಅಂತ ಯಾಕೆ ಇಡ್ತೀರಿ, ಪೀಟರ್ ಇಂಗ್ಲೆಂಡ್ ಅಂತ ಯಾಕೆ ಇಡ್ತೀರಿ ಅಂತ ಕೇಳಿದೆ. ಆಗ ಅವ್ರು ಭಾಳ ಕ್ಲಿಯರಾಗಿ ಹೇಳಿದ್ರು, ಸರ್ ನಾವು ಯಾವ್ದಾದ್ರು ಇಂಡಿಯನ್ ಹೆಸರಿಟ್ರೆ ನಮ್ಮ ಜನ ಕೊಂಡ್ಕೊಳ್ಳೋದಿಲ್ಲ ಸರ್, ನಾವು ಯಾವ್ದಾರ ಫಾರಿನ್ ಸೌಂಡಿಂಗ್ ಇಂಗ್ಲೀಷ್ ಹೆಸರಿಟ್ರೆ ಮಾತ್ರ ಜನ ಬಂದು ಅದಕ್ಕೆ ಪ್ರೀಮಿಯಂ ರೇಟ್ ಕೊಟ್ಕೊಂಡ್ಕೊಳ್ತಾರೆ. ನೀವು ಇದು ನಿಮಗೆ ಪ್ರತಿ ದಿವಸ ನಾವು ಅನುಭವಿಸುವಂಥ ಒಂದು ಎಕ್ಸಾಂಪಲ್ ಇದು. ನೀನು ಯಾವ ಶರ್ಟ್ ಹಾಕಿದ್ಯಾ ಅಂತ ಕೇಳಿ, ರಾಮರಾಜ್ ಶರ್ಟ್ ಹಾಕಿದ್ದೀನಿ ಅಂತಂದರೆ ಇವನಿಲ್ಲೇ ಲೋಕಲ್ ಮಿಡಲ್ ಕ್ಲಾಸು ಅಂತ ಅನ್ಕೋತೀವಿ. ಅದೇ ನೀವು ಅವನಿಗೆ ಲೂಯಿ ಫಿಲಿಪ್ ಲಕ್ಷೂರ್ ಹಾಕಿದ್ದ ಅವನು ಅಂತಂದರೆ ಇವನು ಭಾಳ ಸ್ಟ್ಯಾಂಡರ್ಡ್ ಮನುಷ್ಯ ಇರಬೇಕು ಅಂತ ಅನ್ಕೋತೀವಿ. ಅದರಲ್ಲೂ ಇನ್ನು ಝಾರಾನೋ H&Mದೋ M&Sದೋ ಯಾವುದೋ ಒಂದು ಹಾಕ್ಬಿಟ್ರೆ ಅದರದ್ದು 30% 60% ಆಫ್ ಇದ್ದಾಗ ಹರಿದು ಪರ್ದಿರೋದು ಯಾವುದೋ ತೊಗೊಬಂದು ಹಾಕೊಂಡಿರ್ತೀವಿ. ಆದ್ರೂ ಏನೋ ಒಂದು ಕಾನ್ಫಿಡೆನ್ಸ್ ಇವತ್ತು ನಾವು ಒಂದು ಭಯಂಕರ ಬ್ರ್ಯಾಂಡೆಡ್ ಬಟ್ಟೆಲ್ಲಿ ಓಡಾಡ್ತಾ ಇದ್ದೀವಿ ಅಂತ. ಇದು ಈ ಕೊಲೋನಿಯಲ್ ಕಾನ್ಷಿಯಸ್ನೆಸ್ನ ಒಂದು ಸಣ್ಣ ಏನು ಅಂತಂದರೆ, ಅಂದರೆ ಐ ಆಮ್ ಜಸ್ಟ್ ಗಿವಿಂಗ್ ಅ ಸ್ಮಾಲ್ ಎಕ್ಸಾಂಪಲ್ ಆಫ್ ಹೌ ಅನ್ನೋಯಿಂಗ್ಲಿ ಕೊಲೋನಿಯಲ್ ಕಾನ್ಷಿಯಸ್ನೆಸ್ ನಮ್ಮಲ್ಲಿದೆ ಅಂತ. ಇದು ನಮಗೆ ಕೊಲೋನಿಯಲ್ ಕಾನ್ಷಿಯಸ್ನೆಸ್ನ ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡಿದ್ದೀವಿ. ಭಾಷೆ ಉದಾಹರಣೆ ನೋಡಿ ನೀವು, ನಮ್ಮ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಪ್ರತಿಭೆಗಳು ಇಂಗ್ಲಿಷ್ ಭಾಷೆ ಸರಿಗೆ ಬರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಯಾರೂ ಕೂಡ ಮುಂದೆ ಬಂದೇ ಇಲ್ಲ. ನಮ್ಮ ದೇಶದಲ್ಲಿ ಬುದ್ಧಿವಂತಿಕೆಯನ್ನು ಇಂಗ್ಲಿಷ್ ಸ್ಪೀಕಿಂಗಿಗೆ ಈಕ್ವಲೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. ಆ ರಕ್ತ ಕಣ್ಣೀರು ಫಿಲಮಲ್ಲಿ ಉಪೇಂದ್ರನ್ ಒಂದು ಭಾಳ ಚೆನ್ನಾಗಿರೋ ಡೈಲಾಗ್ ಇದೆ, ನೀವು ಅದರಲ್ಲಿ ಕೇಳಿರ್ಬೋದು. ಒಂದು ಮಂಗಂಗೆ ಇಂಗ್ಲೀಷ್ ಬಂದ್ರೂ ಅವನನ್ನು ತಗೊಂಡೋಗಿ ವೈಸ್ ಚಾನ್ಸಲರ್ ಮಾಡಿಬಿಡ್ತಾರೆ ಅಂತ ಉಪೇಂದ್ರ ಅದರಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಈ ಭಾಷೆಯ ಬಗ್ಗೆ ನಮಗೆ ಬಂದಂಥ ಕೊಲೋನಿಯಲ್ ಕಾನ್ಷಿಯಸ್ನೆಸ್ ಎಷ್ಟೋ ಜನ ಇಲ್ಲಿರುವಂಥ, ನಾನು ನನ್ನ ಏಜ್ನ ಯುವಕರಲ್ಲಿ ನಾನು ಕೇಳ್ತೀನಿ, ನನ್ನನ್ನು ಸೇರಿ ನಾವು ಎಷ್ಟು ಕನ್ನಡದ ಸಾಹಿತ್ಯ ಓದಿದ್ದೀವಿ, ನಾವೆಷ್ಟು ಜನ ನಮ್ಮ ಮಾತೃಭಾಷೆಯ ಸಾಹಿತ್ಯಗಳನ್ನು ಓದಿದ್ದೀವಿ, ಹಿಂದಿಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಲಿಟ್ರೇಚರ್, ಭಾರತೀಯ ತತ್ವಶಾಸ್ತ್ರದ ಲಿಟ್ರರಿ ಜೈಂಟ್ಸ್ಗಳು ಹಿಂದಿ ಭಾಷೆಯಲ್ಲಿ ಬಂದಿದ್ದಾರೆ, ಕನ್ನಡ ಭಾಷೆಯಲ್ಲಿ ಬಂದಿದ್ದಾರೆ, ಪ್ರತಿ ಭಾರತೀಯ ಭಾಷೆಯಲ್ಲೂ ಅತ್ಯಂತ ದೊಡ್ಡ ದಿಗ್ಗಜರುಗಳು ಬಂದಿದ್ದಾರೆ. ನಾವು ಎಷ್ಟು ಜನದ ಓದಿದ್ದೀವಿ? ನಾವು ಕೋಟ್ ಮಾಡುವಂಥ ಎಕ್ಸಾಂಪಲ್ಸ್ಗಳು ಯಾವುದು ಅಂತಂದರೆ, ನಾವು ಈ ಫಾರಿನ್ ಆಥರ್ಸ್ಗಳು, ಫಾರಿನ್ ರೈಟರ್ಸ್ಗಳು ಇವ್ರದ್ದೇ ನಾವು ಕೋಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಸರಿ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ನಾವು ಓದಿರ್ತೀವೋ ಬಿಟ್ಟಿರ್ತೀವೋ ಅದನ್ನು ಜಸ್ಟ್ ಟು ಸೌಂಡ್ ಇಂಟೆಲೆಕ್ಚುಯಲ್ ನಾವು ಬೇರೆದು ಯಾರ್ದಾರೋ ಒಬ್ರದ್ದು ಕೋಟ್ ಮಾಡ್ತೀವಿ. ವಿ ಆರ್ ಆಲ್ ಗಿಲ್ಟಿ ಆಫ್ ದಿಸ್. ನನ್ನನ್ನು ಸೇರಿಕೊಂಡು ಇಲ್ಲಿರುವಂಥ ಸೇರ್ಕೊಂಡು ನಾವೆಲ್ಲರೂ ಸತಿ ಮಾಡಿದ್ದೀವಿ. ಇದು ಯಾಕೆ ಅಂತಂದರೆ, ಆಸ್ ಎ ಸಿಸ್ಟಮ್ ಈ ಕೊಲೋನಿಯಲ್ ಕಾನ್ಷಿಯಸ್ನೆಸ್ ನಮ್ಮನ್ನು ರೀಇನ್ಫೋರ್ಸ್ ಆಗ್ತಾ ಹೋಗಿದೆ ಈ ಸಿಸ್ಟಮ್ನಲ್ಲಿ. ಅದರ ಪರಿಣಾಮ ಏನಾಯಿತು ಅಂತಂದರೆ, ಈ ಕೊಲೋನಿಯಲ್ ಕಾನ್ಷಿಯಸ್ನೆಸ್ಸನ್ನು ನಾವು ಹೊರಗಡೆ ಬರ್ದಲೇ ಇದ್ದ ಪರಿಣಾಮ ಏನಾಯಿತು ಅಂತಂದರೆ, ನಮ್ಮ ದೇವಸ್ಥಾನದ ಜಾಗದಲ್ಲಿ
ನಮ್ಮ ದೇವಸ್ಥಾನ ನಾವು ನಂಬಿದ ಶ್ರೀರಾಮ ಹುಟ್ಟಿದಂತಹ ಜಾಗದಲ್ಲಿ, ನಮ್ಮ ಪೂರ್ವಜರ ಕಣ್ಣೆದುರುಗಡೆ ನಾವು ನಂಬಿದ್ದಂಥ ದೇವಸ್ಥಾನವನ್ನು ಕೆಡವಿ ಆ ದೇವಸ್ಥಾನದ ಜಾಗದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದ ಮೇಲೂ ಕೂಡ ಆ ಮಸೀದಿಯನ್ನು ತೆಗೆದು ಆ ಜಾಗದಲ್ಲಿ ಮತ್ತೆ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ 500 ವರ್ಷ ಬೇಕಾಯಿತು, ಬಿಕಾಸ್ ಆಫ್ ದಿಸ್ ಕೊಲೋನಿಯಲ್ ಕಾನ್ಷಿಯಸ್ನೆಸ್. ಆದರೆ ರೆಲೆವೆನ್ಸ್ ಆಫ್ ಸ್ವಾಮಿ ವಿವೇಕಾನಂದ ನಮಗೆ ಎಲ್ಲಿ ಅಂತಂದ್ರೆ, ಆ ವಿವೇಕಾನಂದರ ಚೈತನ್ಯದ ಜಾಗೃತಿ ಹೇಗೆ ನಿರಂತರವಾಗಿದೆ ಅಂತಂದ್ರೆ, ವಿ ಮೇ ಹ್ಯಾವ್ ಟೇಕನ್ 500 ಇಯರ್ಸ್, ಆದರೆ 500 ವರ್ಷ ಆದರೂ ಕೂಡ ನಾವು ಅಲ್ಲೇ ನಿರ್ಮಾಣ ಮಾಡಿದ್ವಿ, ದೇವಸ್ಥಾನವನ್ನು ಅಲ್ಲೇ ನಾವು ಇವತ್ತು ಕಟ್ತಾ ಇದ್ವಿ. ವಿವೇಕಾನಂದರ ರೆಲೆವೆನ್ಸ್ ನಮಗೆ ಯಾಕೆ ಬರುತ್ತೆ ಅಂತಂದ್ರೆ, ಈ ಒಂದು ಕೊಲೋನಿಯಲ್ ಕಾನ್ಷಿಯಸ್ನೆಸ್ನಿಂದ ಹೊರಗಡೆ ಬರುವಂಥ ವಸಾಹತು ಶಾಹಿ ಮನಸ್ಥಿತಿ ಅಂತ ನಾವು ಕನ್ನಡದಲ್ಲಿ ಯಾವುದನ್ನು ಕರಿತೇವೋ ಅದರಿಂದ ಹೊರಗಡೆ ಬರಬೇಕಾಗಿರುವಂಥ ಒಂದು ದೊಡ್ಡ ದಿಕ್ಕನ್ನು ವಿವೇಕಾನಂದರು ಭಾರತಕ್ಕೆ ತೋರಿಸಿದ್ರು. 3-4 ಅಂಶಗಳಲ್ಲಿ ತೋರಿಸಿದ್ರು ಅವರು. ಇವತ್ತು ಕೂಡ ನೀವು ಟ್ವಿಟ್ಟರ್ಗೆ ಹೋದರೆ ಬಹಳಷ್ಟು ಜನ ಇವತ್ತೂ ಕೂಡ ಹೇಳ್ತಾ ಇರ್ತಾರೆ, ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ಬರೀತಾ ಇಲ್ಲ, ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನಾವು ಹೀಗಿದೆ. ಒನ್ ಆಫ್ ದಿ ಫಸ್ಟ್ ಪರ್ಸನ್ಸ್ ಟು ಪಾಯಿಂಟ್ ಔಟ್ ದಿ ನೀಡ್ ಫಾರ್ ಇಂಡಿಯನ್ಸ್ ಟು ರೈಟ್ ದೇರ್ ಓನ್ ಸ್ಟೋರಿ ವಾಸ್ ವಿವೇಕಾನಂದ. ನಮ್ಮ ಇತಿಹಾಸದ ಕಥೆಯನ್ನು ನಾವು ಬರ್ಕೊಳ್ಬೇಕು, ಇದನ್ನು ವಿವೇಕಾನಂದರು ನಮ್ಗೆ ಅವತ್ತಂದರು. ವಿವೇಕಾನಂದರು ಅವತ್ತು ಹೇಳಿದರು, ಒಬ್ಬ ಬಡವ ಶಿಕ್ಷಣದ ಹತ್ರ ಬರಲಿಕ್ಕೆ ಅವನಿಗಾಗಲಿಲ್ಲ ಅಂತಂದರೆ ಶಿಕ್ಷಣವೇ ಆ ಬಡವನ ಹತ್ರ ಹೋಗಬೇಕು ಅಂತ ವಿವೇಕಾನಂದರು ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ ನೀವು ಶಿಕ್ಷಣ ಕೊಡಿ ಎಂದಿದ್ರು. ಎಜುಕೇಷನ್ ಇಸ್ ದ ಪೆನೆಸಿಯಾ ಆಫ್ ಆಲ್ ಪ್ರಾಬ್ಲಮ್ಸ್ ಆಫ್ ದ ಕಂಟ್ರಿ ಅಂತ ಹೇಳಿದರು. ಇವತ್ತು 2005 ಇಸ್ವಿಯಲ್ಲಿ ನಾವು ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ತಂದು ಇಡೀ ದೇಶದಲ್ಲಿ 100% ಎಜುಕೇಷನನ್ನು ನಾವು ಗ್ಯಾರಂಟಿ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ನಾವು ಮಾಡಿದ್ರೆ, ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬರೋದಕ್ಕಿಂತ 100 ವರ್ಷಗಳ ಹಿಂದೆಯೇ ವಿವೇಕಾನಂದರು ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣ ನೀವು ಕೊಡಿ ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ರು. ಹೀಗೆ ಈ ಕೊಲೋನಿಯಲ್ ಕಾನ್ಷಿಯಸ್ನೆಸ್ನಿಂದ ಹೊರಗಡೆ ಬರೋದಕ್ಕೆ ನ್ಯೂ ಎಜುಕೇಷನ್ ಪಾಲಿಸಿ ಇವತ್ತು ಬರ್ತಾ ಇದೆ. ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ಅದರಲ್ಲಿ ಯಾವ್ಯಾವ ವಿವೇಕಾನಂದರ ಈ ಭಾರತೀಯತೆಯ ವಿಚಾರಗಳಿದ್ವು ಅದರೆಲ್ಲದರ ಒಂದು ಉಲ್ಲೇಖ ನಮಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿದೆ. ವಿ ಮೇ ಹ್ಯಾವ್ ಟೇಕನ್ 70 ಇಯರ್ಸ್ ಬಟ್ ವಿ ನೆವರ್ ಲೆಫ್ಟ್ ವಿವೇಕಾನಂದಾಸ್ ಐಡಿಯಲ್ಸ್ ಅಲೋನ್. ನಾವು ಪ್ರತಿ ಬಾರಿ ಕೂಡ ವಿವೇಕಾನಂದರ ಜಯಂತಿಯನ್ನು ಮಾಡಿದಾಗ ನಾವು ಏನು ಮಾಡ್ತಾ ಇದ್ವಿ ಸಾಧನೆ ಇದರಲ್ಲಿ? ನನಗೆ ಎಷ್ಟೋ ಸತಿ ಅನ್ನಿಸ್ತಾ ಇತ್ತು, ನಿಮಗೂ ಎಷ್ಟೋ ಸತಿ ಅನಿಸಿರುತ್ತೆ ಸ್ನೇಹಿತರೆ, ಎಸ್ಪೆಷಲಿ ನಮ್ಮ ಏಜ್ನಲ್ಲಿದ್ದಾಗ ಏನಕ್ಕೆ ನಮ್ಮಲ್ಲಿ ಈ ಪೂಜೆ ಪುನಸ್ಕಾರಗಳು ಸುಮ್ಮನೆ ಮನೇಲಿ ಇದನ್ನೆಲ್ಲ ಯಾಕೆ ಮಾಡ್ತಾ ಇರ್ತಾರೆ? ನನಗೆ ಈಗ ನಿಮ್ಮಲ್ಲಿ ಎಷ್ಟೋ ಸತಿ ಕೇಳ್ತಾರೆ, ಈ ಬುದ್ಧಿಜೀವಿಗಳ ಪ್ರಶ್ನೆಗಳು ಇಂಥವೆಲ್ಲ ಆನ್ ದ ಫೇಸ್ ಆಫ್ ಇಟ್ ಕರೆಕ್ಟ್ ಅಲ್ಲಪ್ಪ ಅನ್ಸ್ಬಿಡುತ್ತೀವೆಲ್ಲ. ಈಗ ಹೋಮ ಮಾಡ್ತಾರೆ, ಹೋಮ ಮಾಡಿದಾಗ ಅಲ್ಲಿ ತೊಗೊಂಡು ಬಂದು ನಾವು ಪೂರ್ಣಾಹುತಿಗೆ ಬೇರೆ ಬೇರೆ ಸೀರೆ ಇರ್ಬೋದು ಅಥವಾ ಒಂದು ಹಣ್ಣು ಹಂಪಲು ಎಲ್ಲ ಹಾಕ್ತೀವಿ. ದೇವರಿಗೆ ನಾವು ಹಾಲಿನ ಅಭಿಷೇಕ ಮಾಡ್ತೀವಿ. ಅದು ದೊಡ್ಡ ದೇವರು ಏನಾದರೂ ಒಂದು ಏಕ ವಿಗ್ರಹದ ಯಾವ್ದಾರೋ ಈ ನಮ್ಮ ಕುರುಡು ಮಲೆ ಗಣಪತಿ ಥರದ್ದಾಯಿತು ಅಂತಂದರೆ 1000 ಲೀಟ್ರ್ ಹಾಲೇ ಬೇಕಾಗತ್ತೆ ಅದಕ್ಕೆ ಒಂದು ಬಾರಿ ನೆನೆಯೋಕ್ಕೆ. ಆಗೆಲ್ಲ ಬುದ್ಧಿಜೀವಿಗಳು ಹೇಳೋದೇನು, ಈ 1000 ಲೀಟ್ರ್ ಹಾಲನ್ನು ಬಡವರಿಗೆ ಹಂಚ್ಬೋದಿತ್ತಲ್ಲ, ಈ ಕಲ್ಲಿಗೆ ಹಾಕಿ ಏನು ಉಪಯೋಗ ಆಯಿತು? ಆನ್ ದ ಫೇಸ್ ಆಫ್ ಇಟ್ ಕರೆಕ್ಟ್ ಅಲ್ಲಪ್ಪ ಅಂತ ಅನ್ಸುತ್ತೆ ನಮಗೆ. ಆದರೆ ರಾಮನವಮಿಯ ದಿವಸ ಪಾನಕ ಕೋಸಂಬರಿ ಮಾಡಿ ಜನಕ್ಕೆಲ್ರಿಗೂ ಹಂಚ್ತಾ ಇರೋದು ಅದರ ಒಂದು ಸೆಲೆಬ್ರೇಷನ್ನ ಒಂದು ಭಾಗ ಅಷ್ಟೇ. ನಾವು ರಾಮನವಮಿಯ ದಿವಸ ನಾವು ರಾಮ ತತ್ವದ ಒಂದು ಆದರ್ಶವನ್ನು ನಾವು ನೆನಪಿಸ್ಕೊಳ್ಳೋದಕ್ಕೆ ರಾಮನವಮಿ ಮಾಡ್ತಾ ಇರೋದು. ಸೊ ರಾಮನವಮಿಯ ದಿವಸ ನಾವು ಪಾನಕ ಕೋಸಂಬರಿಯನ್ನು ಜನಕ್ಕೆ ಎಲ್ರಿಗೂ ಹಂಚ್ತಾ ಇರುವಂತಹ ಸಂದರ್ಭದಲ್ಲಿ ಆ ಶ್ರೀರಾಮ ತತ್ವದ ಒಂದು ಪೂಜನೆಯನ್ನು ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಮಾಡ್ಕೊಂಡು ಬರ್ತೀವಿ. 1000 ವರ್ಷ ಆದರೂ ಕೂಡ ರಾಮನ ತತ್ವವನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದೀವಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಕಂಟ್ರಿ. ನಾವು ವಿವೇಕಾನಂದರ ಜಯಂತಿಯನ್ನು ಪ್ರತಿ ವರ್ಷ ಇದೇ ರೀತಿ ಮಾಡಿ ಪ್ರತಿ ವರ್ಷ ವಿವೇಕಾನಂದರ ನೆನಪನ್ನು ನಾವು ಯಾಕೆ ಮಾಡ್ಕೊಳ್ತಾ ಬರ್ತೀವಿ ಅಂತಂದರೆ, ಅದರ ಮೂಲಕ ನಾವು ವಿವೇಕಾನಂದ ನಿಂತಹ ವಿವೇಕಾನಂದರು ತೋರಿಸ್ಕೊಟ್ಟಂತಹ ಆದರ್ಶವನ್ನು ನಿರಂತರವಾಗಿ ಜೀವಂತವಾಗಿ ಇಟ್ಕೊಂಡು ಬರೋದಕ್ಕೆ ಮಾಡಿರ್ತೀವಿ. ಈ ಎಲ್ಲ ಹಬ್ಬ ಹರಿದಿನಗಳ ಸಂಕೇತ ಅದು.
ನಮಗೆ ನಾವಿಷ್ಟು ವರ್ಷಗಳ ಕಾಲ ವಿವೇಕಾನಂದರ ಚಿಂತನೆ ಮತ್ತು ವಿವೇಕಾನಂದರು ಅವರ ಜೀವಿತಾವಧಿಯಲ್ಲಿ ಯಾವ ವೇದಾಂತದ ಚಿಂತನೆಯನ್ನು ಮತ್ತೆ ನೆನಪಿಸಿ ಹೋದರೋ ಆ ವೇದಾಂತದ ಚಿಂತನೆಯನ್ನು ನಿರಂತರವಾಗಿ ಇಟ್ಕೊಂಡು ಬಂದಿರೋದ್ರಿಂದನೇ ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿರೋದು, ಅದರಿಂದನೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಯೋಗ ದಿನಾಚರಣೆ ಬಂದಿರುವಂಥದ್ದು, ಅದೇ ಕಾರಣಕ್ಕೆ ಇವತ್ತು ಆಯುರ್ವೇದಕ್ಕೆ ಇವತ್ತು ಹಿಂದೆ ಎಲ್ಲದಲೇ ಇದ್ದದಕ್ಕಿಂತ ಒಂದು ಮಾನ್ಯತೆ ಬಂದಿರುವಂಥದ್ದು, ಅದೇ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ರಾಮ ಜನ್ಮಭೂಮಿಯ ಸಂಕಲ್ಪವನ್ನು ನಿಜ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಕೂಡ ಈ ವಿವೇಕಾನಂದರ ಜೀವನವನ್ನು ನಾವು ನೆನಪಿಸ್ಕೊಂಡು ಬಂದಿರೋದು. ಸ್ನೇಹಿತರೆ, ಇನ್ನೆರಡು ಅಂಶಗಳನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ವಿವೇಕಾನಂದರ ರೆಲೆವೆನ್ಸ್ ಏನು ಅಂತ ನನಗನ್ಸೋವಂಥದ್ದು ಏನು ಅಂತಂದರೆ, ವಿವೇಕಾನಂದರು ರಿಲಿಜನ್ನನ್ನು, ಧರ್ಮವನ್ನು ಅತ್ಯಂತ ಸೈಂಟಿಫಿಕ್ ಆಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ನಿಂದ ಅವರು ಧರ್ಮವನ್ನು ಅಪ್ರೋಚ್ ಮಾಡಿದ್ರು. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ಅದರಲ್ಲೂ ನಾವೆಲ್ಲರೂ ಕೂಡ ಹಿಂದೂಗಳಾಗಿ, ಹಿಂದೂ ಯುವಕ ಯುವತಿಯರಾಗಿ ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮೇಲೆ ಇನ್ನೂ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಕಾರಣ ಯಾಕೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅಗೇನ್ ಬಿಕಾಸ್ ಆಫ್ ದಿಸ್ ಕೊಲೋನಿಯಲ್ ಕಾನ್ಷಿಯಸ್ನೆಸ್, ಎನಿಥಿಂಗ್ ವಿತ್ ರಿಸ್ಪೆಕ್ಟ್ ಟು ಹಿಂದೂ, ಎನಿಥಿಂಗ್ ವಿತ್ ರಿಸ್ಪೆಕ್ಟ್ ಟು ಹಿಂದೂಯಿಸಮ್, ಅದನ್ನೇನೋ ಬಹಳ ರಿಗ್ರೆಸಿವ್, ಅದು ಮಾಡರ್ನ್ ಅಲ್ಲ, ಪ್ರೋಗ್ರೆಸಿವ್ ಅಲ್ಲ, ನೀವು ಹಿಂದೂ ಸಿಂಬಲ್ಸನ್ನ ನೀವು ಫ್ಲಾಂಟ್ ಮಾಡಿದ್ರೆ ಯು ಆರ್ ನಾಟ್ ಕೂಲ್ ಅನ್ನುವಂಥ ಒಂದು ಕಲ್ಚರ್ ಈ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಅದರ ಒಂದು ಆಸ್ಪೆಕ್ಟ್ ನಮಗೆಲ್ಲಿ ಕಾಣುತ್ತೆ ಅಂತಂದರೆ, ನಾವು ಈ ಕ್ವೆಶ್ಚನ್ ಆಫ್ ರಿಲಿಜನ್ ಅನ್ನು ನಾವು ಪ್ರಶ್ನೆ ಮಾಡ್ತಾ ಹೋದಾಗ ನಮಗೆ ಈ ಪ್ರಶ್ನೆ ನಮಗೆ ಮತ್ತೆ ಕಾಡ್ತಾ ಬರುತ್ತೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ದ ಫಂಡಮೆಂಟಲ್ ಡಿಫರೆನ್ಸ್ ವೈ ಆಲ್ ಆಫ್ ಅಸ್ ಮಸ್ಟ್ ರೀಡ್ ವಿವೇಕಾನಂದ ಟುಡೇ, ದ ಮೋಸ್ಟ್ ಇಂಪಾರ್ಟೆಂಟ್ ರೆಲೆವೆನ್ಸ್ ಆಫ್ ವಿವೇಕಾನಂದ ಇವತ್ತೇನು ನನ್ನ ಅನಿಸಿಕೆಯಲ್ಲಿ. ಸ್ನೇಹಿತರೆ, ಇವತ್ತು ಪ್ರಪಂಚದಲ್ಲಿ 3 ಪ್ರಮುಖವಾಗಿರುವಂಥ ರಿಲಿಜಿಯಸ್ ಥಾಟ್ಸ್ ಇವತ್ತು ಪ್ರಪಂಚದಲ್ಲಿದೆ: ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಹಿಂದೂ ಧರ್ಮ. ಈ 3 ಥಾಟ್ಗಳಲ್ಲಿರುವಂಥ ಫಂಡಮೆಂಟಲ್ ವ್ಯತ್ಯಾಸ ಏನು ಅಂತಂದರೆ, ಕ್ರಿಶ್ಚಿಯಾನಿಟಿ ಅಟ್ ದಿ ರೂಟ್ ನಂಬಿರೋದು ಏನು ಅಂತಂದರೆ, ದೇರ್ ಇಸ್ ಓನ್ಲಿ ಒನ್ ಗಾಡ್, ದ ನೇಮ್ ಆಫ್ ದಟ್ ಗಾಡ್ ಇಸ್ ಕ್ರಿಶ್ಚಿಯನ್ ಗಾಡ್ ಅಂತ ನಾವೇನು ಕರಿತೀರಿ ಅದೇ ಗಾಡ್ ಅಂತ. ಜೀಸಸ್ ಇಸ್ ನಾಟ್ ದ ಗಾಡ್ ಆಫ್ ಕ್ರಿಶ್ಚಿಯಾನಿಟಿ. ಗಾಡ್ ಅಂತ ಯಾವುದಿದೆ ಅದೇ ಕ್ರಿಶ್ಚಿಯನ್ ಗಾಡ್ ಹೆಡ್. ಅದು ಆ ದೇವರಿಗೆ ಒಬ್ಬನೇ ಒಬ್ಬ ಮಗ ಇರುವಂಥದ್ದು, ದ ಸನ್ ಆಫ್ ಗಾಡ್. ಆ ಸನ್ ಆಫ್ ಗಾಡ್ ಇಸ್ ಜೀಸಸ್, ಹೋಲಿ ಟ್ರಿನಿಟಿ. ಈ 3 ನೀವು ನಂಬಲಿಲ್ಲ ಅಂತಂದರೆ ನೀವೆಲ್ಲರೂ ಕೂಡ ಬಾಂಡ್ ಪೇಪರಲ್ಲಿ ಬರೆದುಕೊಟ್ಬಿಟ್ಟಿದ್ದಾರೆ, ನಾವೆಲ್ಲರೂ ಕೂಡ 100% ನರಕಕ್ಕೆ ಹೋಗೋದು ಅಂತ. ದಿಸ್ ಈಸ್ ದ ಫೌಂಡೇಶನಲ್ ಫಿಲಾಸಫಿ ಆಫ್ ಕ್ರಿಶ್ಚಿಯಾನಿಟಿ. ಅವ್ರು ಕನ್ವರ್ಷನ್ ಮಾಡೋದು ಯಾಕೆ ಅಂತಂದರೆ, ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ವಿವೇಕಾನಂದರ ಇಡೀ ಲೈಫ್ ಪುಸ್ತಕ ಏನಿದೆ, ಹಿಸ್ ಲೈಫ್ ವರ್ಕ್ ಏನಿದೆ, ಅದರಲ್ಲಿ 90% ಭಾಗ ವಿವೇಕಾನಂದರು ಈ ಕ್ವೆಶ್ಚನ್ಸ್ಗಳಿಗೆ ಉತ್ತರ ಕೊಟ್ಕೊಂಡು ಬಂದಿದ್ದಾರೆ. ನಾವು ವಿವೇಕಾನಂದರನ್ನ ಬರೀ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ನಲ್ಲಿ ವಿವೇಕಾನಂದರನ್ನ ರಿಸ್ಟ್ರಿಕ್ಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ನಾವು ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು, ವಿವೇಕಾನಂದರನ್ನ ಓದಿ. ನೀವು ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳ್ತಾ ಇಲ್ಲ, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಬೇಕು, ವಿವೇಕಾನಂದರನ್ನ ಓದಿ. ನಾವು ವಿವೇಕಾನಂದರನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿರೋವಂಥದ್ದು ಕೂಡ ನನ್ನ ಪ್ರಕಾರ ಇಟ್ಸ್ ಎ ಲೆಫ್ಟಿಸ್ಟ್ ಪ್ಲಾಯ್. ಯಾಕೆಂದರೆ ನಾವು ವಿವೇಕಾನಂದರನ್ನ ಡೀಪಾಗಿ ಓದಬಾರ್ದು ಅನ್ನೋ ಕಾರಣಕ್ಕೆ. ಯಾಕೆಂದರೆ ವಿವೇಕಾನಂದರು ಅವರ ಇಡೀ ವರ್ಕ್ಸ್ನಲ್ಲಿ, ನೀವು ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ನೋಡಿದ್ರೆ, ಕೊಲಂಬೋ ಟು ಅಲ್ಮೋರಾ ಅನ್ನುವಂಥ ಒಂದೇ ಒಂದು ಪುಸ್ತಕದಲ್ಲಿ ಅವರ ಲೆಕ್ಚರ್ಸನ್ನು ನೋಡಿದ್ರೆ, ದ ಮೋಸ್ಟ್ ಪ್ರೆಸ್ಸಿಂಗ್ ಕ್ವೆಶ್ಚನ್ಸ್ ದಟ್ ವಿವೇಕಾನಂದ ಆಸ್ಕ್ಸ್ ಆ್ಯಂಡ್ ಆನ್ಸರ್ಸ್ ಯಾವ್ಯಾವುದು ಅಂತಂದರೆ, ವಾಟ್ ಈಸ್ ದ ಫಂಡಮೆಂಟಲ್ ನೇಚರ್ ಆಫ್ ಕ್ರಿಶ್ಚಿಯಾನಿಟಿ, ವಾಟ್ ಈಸ್ ದ ಫಂಡಮೆಂಟಲ್ ನೇಚರ್ ಆಫ್ ಇಸ್ಲಾಂ, what is the fundamental nature of Sanatana Dharma, how are these 3 religions, these 3 spiritual philosophies different from each other. ನಾವು ಈ ಕ್ವೆಶ್ಚನ್ಸ್ ಕೇಳಲೇಬಾರದು. ಹಿಂದೂ ಯುವಕ ಯುವತಿಯರು ಈ ದಿಕ್ಕಲ್ಲಿ ಯೋಚನೆ ಮಾಡಬಾರ್ದು ಅನ್ನೋದಕ್ಕೆ ಸೆಕ್ಯುಲರಿಸಮ್ ಅಂತ ಹೇಳ್ಬಿಟ್ಟು, ಸೆಕ್ಯುಲರಿಸಮ್ ಅಂದ್ರೆ ಏನು ಅಂದರೆ ಆಲ್ ರಿಲಿಜನ್ಸ್ ಆರ್ ಈಕ್ವಲ್ ಅಂದ್ಬಿಟ್ರು. ನಾವಿವತ್ತು ಆಸ್ ಥಿಂಕಿಂಗ್ ಸಿಟಿಸನ್ಸ್ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ದಿಸ್ ಫಂಡಮೆಂಟಲ್ ಅಸಂಪ್ಷನ್, ದ ಫಂಡಮೆಂಟಲ್ ಅಸರ್ಷನ್ ದಟ್ ಆಲ್ ರಿಲಿಜನ್ಸ್ ಆರ್ ಟ್ರೂ ಅನ್ನುವಂಥ ಒಂದು ಅಸರ್ಷನ್ ಏನಿದೆ, ಈಸ್ ದಟ್ ರಿಯಲಿ ಸೋ? ಡೂ ಆಲ್ ರಿಲಿಜನ್ಸ್ ಟೀಚ್ ದ ಸೇಮ್? ಈ ಪ್ರಶ್ನೆ ನಾವು ಕೇಳಬೇಕು. ಬಿಕಾಸ್ ವಾಟ್
Christianity believes fundamentally is very different from what Sanatana Dharma believes fundamentally. ನಮ್ಮಲ್ಲಿ ನೀನು ಕೃಷ್ಣನ್ ನಂಬಲಿಲ್ಲ ಅಂತಂದ್ರೆ ನೀನು ಪಕ್ಕಾ ನರಕಕ್ಕೆ ಹೋಗ್ತೀಯಾ ಅನ್ನುವಂಥ ಯಾವುದೇ ಒಂದು ಸಿದ್ಧಾಂತ ನಮ್ಮಲ್ಲಿ ಇಲ್ವೇ ಇಲ್ಲ. ಆದರೆ ದಟ್ ಈಸ್ ದ ಕೋರ್ ಬಿಲೀಫ್ ಆಫ್ ಕ್ರಿಶ್ಚಿಯಾನಿಟಿ. ಅವ್ರು ಕ್ರಿಶ್ಚಿಯಾನಿಟಿಲಿ ಕನ್ವರ್ಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬೈಬಲ್ನಲ್ಲಿ ಎವ್ರಿ ಕ್ರಿಶ್ಚಿಯನ್ ಇಸ್ ಎಂಜಾಯಿಂಡ್, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ದಾರೆ, ನೀವು ಕನ್ವರ್ಷನ್ ಮಾಡಲೇಬೇಕು ಬೇರೆಯವರನ್ನ. ಈಗ ನಾವು ಸಂಘಟನೆ ಕೆಲಸ ಮಾಡ್ತಾ ಇರ್ತೀವಿ, ಸಂಘಟನೆ ಕೆಲಸ ಮಾಡಿದಾಗ ಸಂಖ್ಯೆ ಎಷ್ಟಾಯಿತು ಅಂತ ನಾವು ಕೇಳ್ತೀವಲ್ಲ, ಈಗ ಹೊಸದಾಗಿ ಎಷ್ಟು ಜನ ಬಂದರು, ಎಷ್ಟು ಜನ ಸೇರಿಕೊಂಡ್ರು ಹೀಗೆ ಅಂತ. ಆ ಥರ ಕ್ರಿಶ್ಚಿಯಾನಿಟಿಲಿ ನೀವು ಹೊಸದಾಗಿ ಎಷ್ಟೆಷ್ಟು ಜನ ಕರ್ಕೊಳ್ತಾ ಬಂದ್ರಿ, ಎಷ್ಟು ಜನ ಕನ್ವರ್ಷನ್ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಮಗೆ ಬ್ರೌನಿ ಪಾಯಿಂಟ್ ಸಿಗ್ತಾ ಹೋಗುತ್ತೆ. This is the fundamental nature of Christianity that Christians themselves accept. There is nothing wrong in analyzing this. But this is an intellectual exercise. ಆ ಕೆಲಸ ಮಾಡಿ ಅಂತ ವಿವೇಕಾನಂದರು ನಮಗೆ ಹೇಳಿದ್ರು. ಅದೇ ರೀತಿ ದಿ ಫಂಡಮೆಂಟಲ್ ಬಿಲೀಫ್ ಸಿಸ್ಟಮ್ ಆಫ್ ಇಸ್ಲಾಂ ಏನಿದೆ ಅದು ನಿಂತಿರೋದು ಅದೇ ಸಿದ್ಧಾಂತದ ಮೇಲೆ. ಇಸ್ಲಾಂ ನಂಬಿರೋದು ಏನು ಅಂತಂದ್ರೆ, ಪ್ರಪಂಚದಲ್ಲಿ ಇರುವಂಥದ್ದು ಒಂದೇ ದೇವರು ಅಲ್ಲ, ಅಂಡ್ ದೇರ್ ಇಸ್ ಓನ್ಲಿ ಒನ್ ಮೆಸೆಂಜರ್ ಆಫ್ ಅಲ್ಲಾ, ದಟ್ ಇಸ್ ಪ್ರಾಫೆಟ್. ನೀವು ಅದು ಬಿಟ್ಟು ನೀವು ಯಾರನ್ನ ಕೂಡ ಯು ಕೆನಾಟ್ ಬಿಲೀವ್ ಆಸ್ ಗಾಡ್. ಈ ದೇವರನ್ನ ಬಿಟ್ಟು ಇನ್ನೆಲ್ಲ ದೇವರುಗಳು ಫಾಲ್ಸ್ ಗಾಡ್ಸ್. ಫಾಲ್ಸ್ ಗಾಡ್ಸ್ ಅನ್ನ ನಂಬಿದ್ರೆ ಪನಿಷ್ಮೆಂಟ್ ಏನೋ ಇಲ್ಲ, ನೀವು ಕನ್ವರ್ಟ್ ಆದರೆ ಬದುಕ್ತೀರಾ, ಇಲ್ಲ ಅಂತಂದ್ರೆ ನಿಮ್ಮನ್ನ ಕೊಲ್ಲುವಂಥದ್ದು ನಮಗೆ ಡಿವೈನ್ ಆರ್ಡೈನ್ಡ್ ಡ್ಯೂಟಿ. ಆದರೆ ಈ ಆಸ್ಪೆಕ್ಟ್ ಆಫ್ ರಿಲಿಜನ್ ಅನ್ನ ವಿವೇಕಾನಂದರು ಅದ್ಭುತವಾಗಿ ಕ್ವೆಶ್ಚನ್ ಮಾಡಿದ್ದಾರೆ. ಎಲ್ಲಿ ಕ್ವೆಶ್ಚನ್ ಮಾಡಿದ್ದಾರೆ ಅವರು? ಈಗ ನಾವಿಲ್ಲಿ ವಿಶ್ವೇಶ್ವರಪುರದಲ್ಲಿ ಹೆಚ್ಚಾಗಿ ಪೂರ್ತಿ ಹಿಂದೂಗಳೇ ಇರುವಂಥ ಕಾರ್ಯಕ್ರಮದಲ್ಲಿ ಇದನ್ನು ಮಾತಾಡೋದಕ್ಕೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಳ್ತಿರ್ತೀವಿ. ಆದರೆ ವಿವೇಕಾನಂದರು ಎಲ್ಲಿ ಮಾತಾಡಿದ್ದು ಅಂತಂದ್ರೆ, ಹಿ ಕ್ವೆಶ್ಚನ್ ದ ಫಂಡಮೆಂಟಲ್ಸ್ ಆಫ್ ಕ್ರಿಶ್ಚಿಯಾನಿಟಿ ಸ್ಪೀಕಿಂಗ್ ಇನ್ ದ ಮೋಸ್ಟ್ ಆರ್ಥೋಡಾಕ್ಸ್ ಆಫ್ ಕ್ರಿಶ್ಚಿಯನ್ ನೇಷನ್ಸ್. ಇದು ವಿವೇಕಾನಂದರ ತಾಕತ್ತಿತ್ತಿದ್ದು. ವಿವೇಕಾನಂದರು ನಮಗೆ ಕಲಿಸ್ಕೊಡುವಂಥದ್ದು ಏನು ಅಂತಂದ್ರೆ, ದಿಸ್ ಇಂಟೆಲೆಕ್ಚುಯಲ್ ಕರೇಜ್ ಏನಿದೆ ಅದು ನಮಗೆ ವಿವೇಕಾನಂದರು ಕಲಿಸ್ಕೊಡುವಂಥದ್ದು. ಇಲ್ಲ ಅಂತಂದ್ರೆ ನಾವು ವಿವೇಕಾನಂದರ ಜಯಂತಿ ಅಂತ ಆಚರಣೆ ಮಾಡಿ ಮಾಡಿ ಸುಮ್ಮನೆ ಎರಡು ಹಾಡು ಹೇಳಿ ವಾಪಸ್ ಹೋಗೋದ್ರಿಂದ ಏನು ಉಪಯೋಗ ಆಗುತ್ತೆ? ವಿವೇಕಾನಂದರು ದ ಗುಡ್ ಥಿಂಗ್ಸ್ ಅಬೌಟ್ ಇಸ್ಲಾಂ, ಅದರಲ್ಲಿ ಅವರು ದ ಬ್ರದರ್ಹುಡ್ ಆಫ್ ಇಸ್ಲಾಂ ಅಂತ ಬರೀತಾರ. ಇಸ್ಲಾಂನಲ್ಲಿ ನಿನ್ನೆವರೆಗೆ ಯಾರೋ ಒಬ್ಬ ಅವನು ನಾನ್ ಇಸ್ಲಾಮಿಕ್ ಪರ್ಸನ್ ಇರಲಿ, ಅವನು ಯಾವುದೇ ಒಂದು ಕೆಲಸ ಮಾಡ್ತಿರ್ಲಿ, ಅವನು ಮಾರನೇ ದಿವಸ ಅವನು ಇಸ್ಲಾಮಿಕ್ ಕನ್ವರ್ಟ್ ಆದ ಅಂತಂದ್ರೆ ದ ರಿಚೆಸ್ಟ್ ಆಫ್ ದ ಮುಸ್ಲಿಮ್ ಅಂಡ್ ದ ಪೂರೆಸ್ಟ್ ಆಫ್ ದ ಮುಸ್ಲಿಮ್ ಆರ್ ಆಲ್ ದ ಸೇಮ್ ಇನ್ ದ ಐಸ್ ಆಫ್ ಇಸ್ಲಾಂ. ದಟ್ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಆಫ್ ಇಸ್ಲಾಂ ಅಂತ ವಿವೇಕಾನಂದರು ಹೇಳ್ತಾರೆ. ಆದರೆ ಅದನ್ನು ಹೇಳ್ತಾನೆ ಇಸ್ಲಾಂನ ಒಂದು ಫಂಡಮೆಂಟಲ್ ಬಿಲೀಫ್ಸ್ ಏನಿದೆ, ಆ ಫಂಡಮೆಂಟಲ್ ಬಿಲೀಫ್ಸ್ನೂ ಅವ್ರು ಕ್ವೆಶ್ಚನ್ ಮಾಡ್ತಾರೆ. ಸೊ ನಾವಿವತ್ತು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದ್ರೆ, ಆಸ್ ಥಿಂಕಿಂಗ್ intelligent, enlightened citizens, as enlightened Hindus, especially young thinkers ಆಗಿರೋದ್ರಿಂದ ನಾವು ಮಾಡಬೇಕಾಗಿರುವಂಥ, ಇದು ಆಫ್ ಮಾಡಿಬಿಡಿ, ಅದು ಸೌಂಡ್ ಇದಾಗುತ್ತೆ. ನಾನೇ ಆ್ಯಕ್ಚುಲಿ ಪೂರ್ತಿ ರೌಂಡ್ ಕಾಲರ್ ಪೋಲೋರ್ ನೆಕ್ ಹಾಕೊಂಡು ನಿಂತಿರೋದು, ನನಗೆ ಶೆಕೆ ಆಗಬೇಕು ಜಾಸ್ತಿ. ಸೊ ನಾವು ಮಾಡಬೇಕಾಗಿರುವಂಥ ಬಹಳ ಮುಖ್ಯ ಅಂಶ ಏನು ಅಂತಂದರೆ, ರೀಡಿಂಗ್, ಕ್ವೆಶ್ಚನಿಂಗ್ and discussing about these fundamental beliefs of these religions. ಯಾಕೆ ಮಾಡಬೇಕಾಗಿದೆ? ಇನ್ ಕನ್ಕ್ಲೂಷನ್, ದಿಸ್ ಇಸ್ ಆಲ್ ಐ ವಾಂಟ್ ಟು ಸೇ ಸ್ನೇಹಿತರೆ. ಇವತ್ತು ನಾವು ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ಯಾರೋ ಕೇಳಿದ್ರು, ನಮಗೆ ಯಾಕೆ ಹಿಂದುತ್ವ ಬೇಕು ಅಂತಂದ್ರೆ, ನಾವೇನು ಸಮಾಜವಾಗಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಲ್ಲ, 18ನೇ ಶತಮಾನದಿಂದ 19ನೇ ಶತಮಾನ, 19ನೇ ಶತಮಾನದಿಂದ 20, 20ರಿಂದ 21 ಕಡೆಗೆ ಪ್ರೋಗ್ರೆಸ್ ಏನಿದೆಯಲ್ಲ, ಆ ಪ್ರೋಗ್ರೆಸ್ಸು 21ರಿಂದ 22ನೇ ಶತಮಾನಕ್ಕೆ ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕೇನೆ ನಮಗೆ ಸನಾತನ ಧರ್ಮ ಮತ್ತು ಹಿಂದುತ್ವ ಬೇಕಾಗಿರೋದು. ಹಿಂದುತ್ವ ಇರಲಿಲ್ಲ ಅಂತಂದ್ರೆ 21ನೇ ಶತಮಾನದಿಂದ ನಾವು ವಾಪಸ್ಸು 7ನೇ ಶತಮಾನಕ್ಕೋ 6ನೇ ಶತಮಾನಕ್ಕೋ ಹೋಗಿ ಅರೇಬಿಯಾದಲ್ಲಿ ಕ್ಯಾಮಲ್ಗಳ ಮೇಲೆ ಇದ್ದಂತಹ ಒಂದು ಕಾಲ ಮತ್ತೆ ಬಂದ್ಬಿಡುತ್ತೆ. ಅದಕ್ಕೇನೆ ನಮಗೆ ಹಿಂದುತ್ವ ಇವತ್ತು ಅವಶ್ಯಕತೆ ಇದೆ ಅನ್ನೋದು ನಾವು ಇವತ್ತು ಅನ್ಪಿಸ್ತೇವೆ. ಯಾಕೆ ಬೇಕು? ವಾಟ್ ಎಸೆನ್ಷಿಯಲಿ ಡಸ್ ಹಿಂದುತ್ವ ಸ್ಟ್ಯಾಂಡ್ ಫಾರ್? ಹಿಂದುತ್ವ ಸ್ಟ್ಯಾಂಡ್ಸ್ ಫಾರ್ science. Hindutva stands for the freedom of an individual to explore his spiritual questions according to his belief systems, according to what he feels is right. ನಾನು ಮನೆ ಹತ್ತಿರದ ಒಂದು ಉದಾಹರಣೆ ಕೊಡ್ತೀನಿ.
ಒಂದು ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಮನೆ ಹತ್ರ ನಾನು ಸ್ಕೂಲಲ್ಲಿ ಇರಬೇಕಾದಾಗ ಒಂದು ಕೋತಿ, ಅಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳೆಲ್ಲ ಅದನ್ನು ಆಟ ಆಡಿಸ್ತಾ ಇದ್ರು. ಆ ಕೋತಿ ಸತ್ತೋಯ್ತು. ಆ ಕೋತಿ ಸತ್ತೋದ ಮೇಲೆ ಅದನ್ನು ಅಲ್ಲೇನೆ ಗಿರಿನಗರದ್ದು, ಇವಾಗಲೂ ನೀವು ಹೋದರೆ ನೀವು ನೋಡ್ತೀರಿ, ಗಿರಿನಗರದಲ್ಲಿ ಆ ಆಟೋ ರಿಕ್ಷಾ ಡ್ರೈವರ್ಗಳ ಸಂಘದವ್ರು ಏನು ಮಾಡಿದ್ರು, ಭಾಳ ಪ್ರೀತಿಯಿಂದ ನಮ್ಮ ಜೊತೆ ಆಟ ಆಡ್ಕೊಂಡಿತ್ತಲ್ಲ ಕೋತಿ ಅಂತ ಹೇಳಿ, ಅದು ನೀನೆಲ್ಲೋ ದೂರ ಮಣ್ಣು ಮಾಡೋದು ಬೇಡ ಅಂತ ಅಲ್ಲೇ ಪಕ್ಕದಲ್ಲೇನೇ ಒಂದು ಮರದ ಕೆಳಗಡೆ ಅದನ್ನು ಮಣ್ಣು ಮಾಡಿದ್ರು. ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಇನ್ನೇನದು ಮಣ್ಣು ಮಾಡಿದೆ ನೆನಪಿರಲಿ ಅಂತ ಯಾರೊಬ್ರು ಬಂದು 2 ಕಲ್ಲಿಟ್ಟು ಹೋದರು. ಕಲ್ಲಿಟ್ಟು ಹೋದ್ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಯಾರೋ ಒಬ್ರು ಅದಕ್ಕೆ, ಏನೋ ಇಲ್ಲಿತ್ತು ಪಾಪ ನಮ್ಮ ಹತ್ರ ಎಲ್ಲ ಆಟ ಆಡ್ಕೊಂಡು ಭಾಳ ಪ್ರೀತಿಯಿಂದ ಇತ್ತು, ಈಗ ಒಂದು ಕಲ್ಲಿಟ್ಟಿದ್ದೀವಿ, ಬರೀ ಬೋರ್ಡ್ ಆಗಿ ಕಲ್ಲು ಕಾಣಿಸೋದು ಸರಿಯಾಗೋದಿಲ್ಲ, ಅದ್ರ ಮೇಲೆ ಒಂದು ಪೇಂಟ್ ಹೊಡೆಯೋಣ ಅಂತಂದು ಒಂದು ಕೇಸರಿ ಕಲರ್ ಪೇಂಟ್ ಹೊಡೆದ್ರು. ಅದು ಹೀಗೆ ಇನ್ಯಾರಲ್ಲಿ ಹಾಗೆ ನಡ್ಕೊಂಡು ಹೋಗಬೇಕಾದವರು ಅಲ್ಲಿ ಕೇಸರಿ ಕಲರ್ ಪೇಂಟವ್ರೊಂದು ಮಂಗಂದು ಮಣ್ಣು ಮಾಡಿದಾರಂತೆ ಹೀಗೆ ಅಂತಂದು, ಹಿಂಗೆ ಸುಮ್ಮನೆ ಹೋಗಬೇಕಾದ್ರೆ ಯಾರೋ ಒಬ್ಬ ಹುಡುಗ ಎಕ್ಸಾಮಿಗೆ ಸರಿಯಾಗಿ ಓದಿಲ್ದಲ್ಲ ಇರೋ ಒಂದು ಸುಮ್ಮನೆ ಹಾಗೆ ಬಂದು ಒಂದು ಹೂವು ಹಾಕ ಏನೋ ಹೋದ ಅನ್ಸುತ್ತೆ. ಹಿಂಗೆ ಶುರುವಾಗಿದ್ದು ಅಲ್ಲಿವತ್ತು ಪ್ರತಿ ಹನುಮ ಜಯಂತಿ ದಿವಸ ನಮ್ಮ ಮೊದಲ ಪ್ರೋಗ್ರಾಮ್ ಎಲ್ಲಿ ಅಂತಂದರೆ ಗಿರಿನಗರದಲ್ಲಿ ಪಕ್ಕದಲ್ಲಿರುವಂಥ ಒಂದು ಹನುಮನ ಒಂದಲ್ಲಿ ಏನಿದೆ, ಅದು ಕೋತಿ ಇದ್ದಿದ್ದು ಹನುಮನ ದೇವಸ್ಥಾನ ಆಗೋಯ್ತು. ಇದು ನಿಮಗೆ ಟ್ರಾನ್ಸ್ಫಾರ್ಮೇಷನ್ನು ಭಾರತ ಬಿಟ್ಟರೆ ನಿಮಗೆಲ್ಲೂ ಸಿಗೋದಿಲ್ಲ ಇದು. ಆ್ಯಂಡ್ ನೋ ಬಡಿ ಲಿಟಲ್ಸ್ ಎನಿಬಡೀಸ್ ಬಿಲೀಫ್ ಇಲ್ಲಿ. ಆ ಆಟೋ ರಿಕ್ಷಾ ಡ್ರೈವರ್ ಹತ್ರ ಯಾರೋ ಹೋಗ್ಬಿಟ್ಟು, ಹಂಗಂದ್ರೆ ಇವರೆಲ್ಲರೂ ಮೂಢರು, ಇವರೆಲ್ಲರೂ ಈಡಿಯಟ್ಸು, ಸೂಪರ್ಸ್ಟಿಷಿಯಸ್ ಪೀಪಲ್ ಅಂತ ನಾವು ಅಂತೀವ. ಅವರೆಲ್ಲರೂ ಭಾಳ ಎಲ್ಲರಷ್ಟು ನಾರ್ಮಲ್ ಐಕ್ಯೂ ನಮ್ಮೆಲ್ರಿಗೂ ಎಷ್ಟಿದೆ ಅಷ್ಟೇ ಐಕ್ಯೂ ಅವ್ರಿಗೂ ಇದೆ. ಆದರೆ ಒಂದು ಮಂಗನಲ್ಲೂ ಕೂಡ ದೈವತ್ವವನ್ನು ಕಂಡು, ಆ ಮಂಗನ ಒಂದು ಜಾಗದಲ್ಲಿ 2 ಇಟ್ಟಿಗೆಯ ಜಾಗದಲ್ಲೂ ಕೂಡ ದೇವಸ್ಥಾನದ ದೈವತ್ವವನ್ನು ಕಾಣುವಂಥ ಒಂದು ಸ್ವಾತಂತ್ರ್ಯ ಏನಿದೆ, ದ್ಯಾಟ್ ಇಸ್ ದ ಫಂಡಮೆಂಟಲ್ ಬ್ಯೂಟಿ ಆಫ್ ಸನಾತನ ಧರ್ಮ. ಆ ಕಾರಣಕ್ಕೋಸ್ಕರನೇ ನಮಗೆ ನಾವು ಕಲ್ಲಲ್ಲಿ ದೇವ್ರು ನೋಡಿದ್ವಿ, ಗಿಡದಲ್ಲಿ ದೇವ್ರು ನೋಡಿದ್ವಿ, ನಾವು ಎಲ್ಲೆಲ್ಲೂ ದೇವರು ನೋಡಿದ್ವಿ, ಡಿವಿನಿಟಿಯನ್ನು ನೋಡಿದ್ವಿ. ಆ ಡಿವಿನಿಟಿಯನ್ನು ಆಚರಣೆ ಮಾಡೋದಕ್ಕೆ ಲೈಫ್ ಸ್ಟೈಲ್ಗಳೇ ಅದ್ರ ಸುತ್ತಮುತ್ತ ಬರ್ತಾ ಹೋಯಿತು. ಹೇಗೆ? ನೀವು ನಮ್ಮ ಯಾವುದೇ ಹಬ್ಬ ನೋಡಿ, ಆ ಹಬ್ಬದ ಕಡೆಯಲ್ಲಿ ನೀವು ನೋಡಿ, ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಅ ರೋಲ್ ಟು ಪ್ಲೇ ಇನ್ ಅ ಫೆಸ್ಟಿವಲ್. ನಮ್ಮ ಹಬ್ಬಗಳನ್ನು ಡಿಸೈನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಅವ್ರದೇ ಆದಂತಹ ಒಂದಿಷ್ಟು ರೋಲ್ಗಳಿದೆ. ಹಬ್ಬದ ಅಂತ್ಯದಲ್ಲಿ ದೇವರಿಗೆ ಬೇರೆ ಬೇರೆ ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ. ಹಾಡಲ್ಲಿ ಒಂದು ದೇವರಿಗೆ ಪೂಜೆ ಸೇವೆ ಇದೆ. ಸೊ ನಿಮಗೆ ನಮ್ಮಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಹೇಗೆ ಬೆಳೀತು ಈ ದೇಶದಲ್ಲಿ ಅಂದರೆ, ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲೂ ಕೂಡ ನಾವು ಡಿವಿನಿಟಿಯನ್ನು ಕಂಡ್ವಿ. ನಾವು ಹಾಡು ಹೇಳಿದ್ರೆ ಅವನಿಗೆ ವಿರುದ್ಧ ಫತ್ವಾ ಹೊರಡಿಸ್ತೀವಿ ಅಂತ ಈ ದೇಶದಲ್ಲಿ ಎಂದೂ ಆಗಲಿಲ್ಲ. ನಾವು ರಾಮನ ಹೆಸರಿನಲ್ಲಿ ಕೂಗಿದ್ವಿ, ಕೃಷ್ಣನ ಹೆಸರಿನಲ್ಲಿ ಹಾಡು ಮಾಡಿದ್ವಿ, ಈಶ್ವರನ ಹೆಸರಿನಲ್ಲಿ ಮಾಡಿದ್ವಿ. ಲಕ್ಷಾಂತರ ಕೋಟ್ಯಾಂತರ ಹಾಡುಗಳು ಬಂದವು. ಹಾಡು ಜೊತೆಗೆ ಹಾಡು ಮಾತ್ರ ಇದೆ ಅಂತಂದಾಗ ಅದಕ್ಕೆ ಯಾರೋ ಸುತ್ತಮುತ್ತ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸಿದವರು ನೃತ್ಯ ಮಾಡ್ತಾ ಹೋದರು. ಎಷ್ಟೋ ಜನಕ್ಕೆ ನಾವು ಹಾಡಾಯಿತು, ಡ್ಯಾನ್ಸ್ ಆಯಿತು, ನನಗೆ ಹಾಡು ಡ್ಯಾನ್ಸು ಬರಲ್ಲ, ಆದರೆ ನನಗೆ ಬಹಳ ಚೆನ್ನಾಗಿ ರಂಗೋಲಿ ಬಿಡಿಸಕ್ಕೆ ಬರುತ್ತೆ, ಪೇಂಟಿಂಗ್ ಮಾಡಕ್ಕೆ ಬರುತ್ತೆ ಎಂದವರು ರಾಮ ಕೃಷ್ಣ ಬೇರೆ ಬೇರೆ ಸಿದ್ಧಾಂತಗಳ ಮೇಲೆ ಪೇಂಟಿಂಗ್ ಮಾಡ್ತಾ ಹೋದರು. ಹೀಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಆಫ್ ಹ್ಯೂಮನ್ ಅಪ್ರೋಚ್ ಏನಿದೆ, ಹ್ಯೂಮನ್ ಎಂಡಿವರ್ಸ್ ಏನಿದೆ, ಅದಷ್ಟೂ ಕೂಡ ನಮಗೆ ಧರ್ಮದ ಆಧಾರದ ಮೇಲೇ ಅವೆಲ್ಲ ಬೆಳೀತಾ ಹೋದು. ಎಂದೂ ಕೂಡ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನುವಂಥ ಅಪ್ರೋಚ್ ನಮ್ಮಲ್ಲಿ ಆಗಲೇ ಇಲ್ಲ. ಇರದೇ ಒಬ್ಬ ದೇವರಪ್ಪ, ಇವನನ್ನೇ ನೀನು ಪೂಜೆ ಮಾಡಬೇಕು, ಅದು ನಮ್ಮಲ್ಲಿ ಆಗಲೇ ಇಲ್ಲ. ನಮ್ಮಲ್ಲಿ ನೋಡಪ್ಪ ಈ ಥರ 1 ಮಿಲಿಯನ್ ಇಷ್ಟು ದೇವರಿದ್ದಾರೆ, ನಿನಗೆ ಸರಿ ಅನ್ಸುತ್ತೆ ಅವ್ರನ್ನ ಪೂಜೆ ಮಾಡು ಅಂದರು. ಅದರಲ್ಲೂ ಎಷ್ಟೋ ಜನ ಈ ರ್ಯಾಷನಲಿಸ್ಟ್ಸ್ ಯಾರಿದ್ದಾರೆ ಅವ್ರು ಪ್ರಶ್ನೆ ಮಾಡದಲ್ಲೇ ಇರೋದು ಏನು ಅಂತಂದರೆ, ಕ್ರಿಶ್ಚಿಯಾನಿಟಿಲಾಗಲಿ ಇಸ್ಲಾಂನಲ್ಲಾಗಲಿ ವಿಮೆನ್ನಿಗೆ ಡಿವೈನ್ ರೆಪ್ರೆಸೆಂಟೇಷನ್ನೇ ಕೊಟ್ಟಿಲ್ಲ. ಗಾಡ್ ಅಂದರೆ ಮೇಲ್ ಮಾತ್ರ, ಅಲ್ಲಿ ಫಿಮೇಲಿಗೆ ಡಿವೈನ್ ರೆಪ್ರೆಸೆಂಟೇಷನ್ನೇ ಆ ಧರ್ಮಗಳಲ್ಲಿಲ್ಲ, ಆ ರಿಲಿಜನ್ಗಳಲ್ಲಿಲ್ಲ. ನಮ್ಮಲ್ಲಿ ಹೇಳಿದ್ರು, ನೋಡಪ್ಪ ನಿನಗೆ ಮೇಲ್ ಗಾಡ್ ಬೇಕಾ, ಮೇಲ್ ಗಾಡ್ ಅವಶ್ಯಕ ಲಭ್ಯ ಇದೆ, ನಿನಗೆ ಫೀಮೇಲ್ ಗಾಡ್ ಬೇಕಾ, ಫೀಮೇಲ್ ಗಾಡು ಲಭ್ಯ ಇದೆ, ನಿನಗೆ ಅರ್ಧನಾರೀಶ್ವರ ಬೇಕಾ, ಅದು ಕೂಡ ಲಭ್ಯ ಇದೆ. ನಿನಗೆ ಈಗ ನೋಡಪ್ಪ ನನಗೆ ಯಾಕೋ ಈಗ ಸೆಟ್ ಆಗಿರೋ ಅಷ್ಟೂ ದೇವರುಗಳು ನನಗೆ ಸರಿ ಅನಿಸ್ಲಿಲ್ಲ ಅಂತ ಇಟ್ಕೊ, ನೀನೇ ಹೊಸದಾಗಿ ಒಂದು ದೇವ್ರನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ನಿನ್ಗೆ ಅವಕಾಶ ಇದೆ. ಅದಕ್ಕೆ ಇಷ್ಟ ದೇವತೆ ಅನ್ನುವಂಥ ಕಾನ್ಸೆಪ್ಟ್ ಬಂತು.
ಹೋಗ್ಲಿ ನಿನ್ಗೆ ಆ ದೇವರು ಇಷ್ಟ ಆಗಲಿಲ್ಲ, ದೇವರೇ ಬೇಡಪ್ಪ, ನಿನ್ನ ಪಾಡಿ ನೀನು ಆರಾಮಾಗಿರು ಅಂತಂದ್ರು. ಈ ಫಿಲಸಾಫಿಕಲ್ ಫ್ರೀಡಮ್ ಏನಿದೆ, ಈ ಸ್ಪಿರಿಚುವಲ್ ಫ್ರೀಡಮ್ ಏನಿದೆ, ಅದು ಮನುಷ್ಯ ಮತ್ತು ಸಿವಿಲೈಸೇಷನ್ನು ಮುಂದುವರಿಲಿಕ್ಕೆ ಈ ಫ್ರೀಡಮ್ ಬಹಳ ಮುಖ್ಯ ಕಾರಣ ಆಯಿತು. ಐ ಗೋ ಬ್ಯಾಕ್ ಟು ಮೈ ಫಂಡಮೆಂಟಲ್ ಪ್ರಿಮೈಸ್. ವಿವೇಕಾನಂದರ ಎಲ್ಲಿಂದ ಸ್ವಾತಂತ್ರ್ಯ ಅನ್ನೋದನ್ನು ಹೇಳಿದ್ರು ಅಂತ. ವೈ ಹಿ ಸ್ಟ್ರೆಸ್ ಫಾರ್ ಫ್ರೀಡಮ್ ಅಂತಂದ್ರೆ, ಬಿಕಾಸ್ ಇಫ್ ಯು ಡು ನಾಟ್ ಹ್ಯಾವ್ ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಬಿಲೀಫ್, ಫ್ರೀಡಮ್ ಆಫ್ ರಿಲಿಜನ್, ಫ್ರೀಡಮ್ ಇನ್ ಸ್ಪಿರಿಚುಯಾಲಿಟಿ, ಇದೆಲ್ಲೂ ನಿನಗೆ ಫ್ರೀಡಮ್ ಇರಲಿಲ್ಲ ಅಂತಂದ್ರೆ ಯುವರ್ ಗ್ರೋತ್ ವಿಲ್ ಬಿ ಸ್ಟಂಟೆಡ್. ಸೊ ವಿವೇಕಾನಂದರು ಯಾವುದನ್ನ ನಿಮಗೆ ಫ್ರೀಡಮ್ ಅಂತ ಶುರು ಮಾಡಿದ್ರು, ನಾವು ಮತ್ತೆ ಆ ಫ್ರೀಡಮ್ ಅನ್ನು ನೋಡಿದ್ರೆ ನಮಗೆ ಆ ಫ್ರೀಡಮ್ ಕಾಣುವಂಥದ್ದೇ ಸನಾತನ ಧರ್ಮದ ಸಿದ್ಧಾಂತ ಪರಂಪರೆಯಲ್ಲಿ. ಸೊ ವೈ ವಿ ನೀಡ್ ಟು ಪ್ರೊಟೆಕ್ಟ್ ಹಿಂದೂಯಿಸಮ್ ಅಂತಂದ್ರೆ, ವಿ ನೀಡ್ ಟು ಪ್ರೊಟೆಕ್ಟ್ ಹಿಂದೂಯಿಸಮ್ ಬಿಕಾಸ್ ಹಿಂದೂಯಿಸಮ್ ಗ್ಯಾರಂಟೀಸ್ ಅಸ್ ಫ್ರೀಡಮ್. ಇಟ್ ಗ್ಯಾರಂಟೀಸ್ ಅಸ್ ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಸ್ಪಿರಿಚುವಲ್ insights, freedom of spiritual endeavors, it gives us philosophical freedoms. ಆ ಕಾರಣಕ್ಕೋಸ್ಕರ ನಮಗೆ we need to protect and fight for ಹಿಂದುತ್ವ. ಇದನ್ನ ವಿವೇಕಾನಂದರ ಇಡೀ ಜೀವನದ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ, ಟು ಪ್ರೊಟೆಕ್ಟ್ ದೀಸ್ ಫ್ರೀಡಮ್ಸ್. ಇದಕ್ಕೋಸ್ಕರ ವಿವೇಕಾನಂದರು ಅವರ ಇಡೀ ಜೀವನವನ್ನ ಮುಡುಪಾಗಿಟ್ಟು ಕೆಲಸ ಮಾಡಿದ್ದು. ಬಹಳ ಚೆನ್ನಾಗಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪ್ರತಿಯೊಂದು ರಿಲಿಜನ್ನ ನೀವು ಟೆಸ್ಟ್ ಇಟ್ ಆನ್ ದ ಆನ್ಯುವಲ್ಸ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ನಿಮಗೆ ವಿವೇಕಾನಂದರನ್ನ ಮತ್ತು ವಿವೇಕಾನಂದರ ಪರಂಪರೆ ಅಂದರೆ ಸನಾತನ ಧರ್ಮದ ಪರಂಪರೆಯಲ್ಲಿ ಬಿಟ್ಟು ನಿಮಗೆ ಯಾವ ರಿಲಿಜನ್ನಲ್ಲೂ ಈ ರೀತಿಯ ಫ್ರೀಡಮ್ ಅನ್ನಾಗಲಿ ಈ ರೀತಿಯ ಡೈರೆಕ್ಷನ್ ಆಗಲಿ ನಿಮಗೆ ಸಿಗೋದೇ ಇಲ್ಲ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ದಿ 18th ಚಾಪ್ಟರ್ ಆಫ್ ಭಗವದ್ಗೀತೆಯಲ್ಲಿ, ದಿ ಲಾಸ್ಟ್ ಚಾಪ್ಟರ್ ಆಫ್ ಭಗವದ್ಗೀತೆಯಲ್ಲಿ ಆಲ್ಮೋಸ್ಟ್ ಪೆನಲ್ಟಿಮೇಟ್ ಪ್ಯಾರಾಗ್ರಾಫ್ನಲ್ಲಿ ಒಂದು ಶ್ಲೋಕ ಬರುತ್ತೆ. ಇಟ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ಮೈ ಫೇವ್ರೆಟ್ ಶ್ಲೋಕ ಅದು. ಅದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಬಹಳಷ್ಟು ವಿಚಾರಗಳನ್ನಷ್ಟು ಹೇಳಾಗಿ ಹೋಗಿರುತ್ತೆ. ಅದಾದ ಮೇಲೆ ಕೃಷ್ಣ ಕಡೆಗೆ ಹೇಳ್ತಾನೆ ಅರ್ಜುನನಿಗೆ. ಏನು ಹೇಳ್ತಾನೆ? ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶ್ಯ ಏತದಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಏನು ಅದರ ಅರ್ಥ ಅಂದರೆ, ಅರ್ಜುನ, ಇಷ್ಟೊತ್ತು ಅಂದರೆ ಕಳೆದ 18 ಅಧ್ಯಾಯಗಳಲ್ಲಿ ನಾನು ನಿನಗೆ ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ, ನಿನಗೆ ಅತ್ಯಂತ ಮನೋಜ್ಞವಾಗಿರುವಂಥ, ಬಹಳ ಬಹಳ ಸೀಕ್ರೆಟಿವ್ ಆಗಿರುವಂಥ, ಬಹಳ ಉನ್ನತ ಮಟ್ಟದಲ್ಲಿರುವಂಥ ವಿಚಾರಗಳನ್ನು ನಾನು ನಿನಗೆ ತಿಳಿಸಿದ್ದೀನಿ. ಮುಂದೇನು ಹೇಳ್ತಾನೆ ಕೃಷ್ಣ? ನಾನು ದೇವ್ರ ಗುರು, ನಾನು ಏನೇನೆಲ್ಲ ನಿನಗೆ ತಿಳಿಸಿದ್ದೀನಿ ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ಪಾಲಿಸು ಅಂತ ಹೇಳಲ್ಲ ಅವನು. ಏನು ಹೇಳ್ತಾನೆ ಅಂತಂದರೆ, ಅರ್ಜುನ, ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೀನಪ್ಪ, ಈಗ ನೀನು ಏನು ಮಾಡಬೇಕು ಅಂತಂದರೆ ವಿಮೃಶ್ಯ ಏತದಶೇಷೇಣ, ನಾನು ಏನೇನೆಲ್ಲ ಹೇಳಿದ್ದೀನೋ ಇದೆಲ್ಲದ್ರ ಬಗ್ಗೆ ನೀನು ವಿಮರ್ಶೆ ಮಾಡು, ಕಾಂಟೆಂಪ್ಲೇಟ್ ಮಾಡು, ಕ್ವೆಶ್ಚನ್ ಮಾಡು, ಇಂಟ್ರಾಸ್ಪೆಕ್ಟ್ ಮಾಡು. ಆಮೇಲೆ ಹೇಳ್ತಾನೆ, ಇಂಟ್ರಾಸ್ಪೆಕ್ಟ್ ಮಾಡು ಅಂದ್ಬಿಟ್ಟು ಇಂಟ್ರಾಸ್ಪೆಕ್ಟ್ ಮಾಡು, ಆದರೆ ನಾನು ಏನು ಹೇಳಿದ್ದೀನೋ ಅದೇ ಮಾಡು ಅಂತಂದರೆ ಇಂಟ್ರಾಸ್ಪೆಕ್ಟ್ ಮಾಡು ಅಂತ ಕೊಟ್ಟಿದ್ದ ಫ್ರೀಡಮ್ ಉಪಯೋಗ ಹೊಟ್ಟೋಯ್ತು. ಅವನೇನು ಹೇಳ್ತಾನೆ ಅಂದರೆ, ನಾನು ಏನು ಹೇಳಿದ್ದೀನೋ ಅದನ್ನು ವಿಮರ್ಶೆ ಮಾಡು, ವಿಮರ್ಶೆ ಮಾಡಿದ ಮೇಲೆ ಯಥಾ ಇಚ್ಛಸಿ ತಥಾ ಕುರು ಅಂತಾನೆ. ನಿನಗೆ ಏನು ಸರಿ ಅನ್ಸತ್ತೆ ಅದನ್ನು ಮಾಡು ಅರ್ಜುನ ಅಂತಾನೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಸನಾತನ ಧರ್ಮ. ನಿಮಗಿನ್ ಎಲ್ಲೂ ಕೂಡ ಈ ಫಿಲಾಸಫಿಕಲ್ ಫ್ರೀಡಮ್ ಸಿಗೋದು. ವೇರ್ ದಿ ಸುಪ್ರೀಂ ಟೀಚರ್, ನೀವು ನಂಬಿರುವಂಥ ಅತ್ಯಂತ ದೊಡ್ಡ ದೇವ, ಅಟ್ ದಿ ಎಂಡ್ ಆಫ್ ಹಿಸ್ ಟೀಚಿಂಗ್ commands the person listening to his teaching to introspect, question, analyze and then do as he wishes to do. ಇದೆಲ್ಲದರ ಕಾರಣ ಯಾಕೆ ಅಂತಂದರೆ ಸ್ನೇಹಿತರೆ, ಮತ್ತೆ ವಿವೇಕಾನಂದರು ಅದನ್ನು ಅದ್ಭುತವಾಗಿ ಬರೀತಾರೆ. ರಿಲಿಜನ್ ಅಂದರೆ ಏನು ಅಂತ. ರಿಲಿಜನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್ ಅಂತ ವಿವೇಕಾನಂದರು ಬರೀತಾರೆ. ಏನಿದು ಡಿವಿನಿಟಿ ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬ ಜೀವಿ, ಅದು ಪ್ರಾಣಿ ಇರಲಿ ಅಥವಾ ಮನುಷ್ಯ ಇರಲಿ, ಪ್ರತಿಯೊಂದು ಜೀವಿಯೂ ಕೂಡ ಒಂದು ದೈವತ್ವದ ಪ್ರತೀಕ, ದೈವತ್ವದ ಅಂಶ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದೆ ಅನ್ನುವಂಥ ಒಂದು ಫಂಡಮೆಂಟಲ್ ಬಿಲೀಫ್ ನಮ್ಮಲ್ಲಿರೋದು. ಆ ಒಂದು ಫಂಡಮೆಂಟಲ್ ಬಿಲೀಫ್ನ ಆಧಾರದ ಮೇಲೆ ಧರ್ಮ ಅಂತಂದರೆ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ
ಒಂದು ದೈವತ್ವದ ಅಂಶ ಹೊರಗಡೆ ಜಾಗೃತ ಮಾಡಿಸುವಂಥದ್ದೇ ಧರ್ಮದ ಕೆಲಸ ಅಂತ ಸನಾತನ ಧರ್ಮದಲ್ಲಿ ನಂಬಿರುವಂಥದ್ದು. ಅದೇ ಒಂದು ಕಾರಣಕ್ಕೆ ನಮ್ಮಲ್ಲಿ ಜೈನ ಪರಂಪರೆ, ಬೌದ್ಧ ಪರಂಪರೆ, ಸಿಖ್ ಪರಂಪರೆ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಜನ ಅದನ್ನು ನೋಡ್ತಾ ನೋಡ್ತಾ ಅದಕ್ಕೆ ಅವಕಾಶಗಳು ಸಿಗ್ತಾ ಹೋಯಿತು. ಆದ್ದರಿಂದ ನಮ್ಮಲ್ಲಿ ಇಷ್ಟು ರೀತಿಯ ಭಾಷೆಗಳು, ಇಷ್ಟು ವೈವಿಧ್ಯತೆಗಳು, ಇಷ್ಟು ಬೇರೆ ಬೇರೆ ರೀತಿಯ ಆಚರಣೆಗಳು ಇವೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗಿತ್ತು. ಇದೆಲ್ಲದರ ರಕ್ಷಣೆ ಯಾವಾಗ ಆಗತ್ತೆ ಅಂತಂದರೆ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಬರುವಂಥ ಏಬ್ರಹಾಮಿಕ್ ಥಾಟ್ಸ್ ಏನಿದೆ ಅದು ಇವತ್ತಿಗೂ ಕೂಡ ಈ ದೇಶದಲ್ಲಿ ದೇ ಆರ್ ಆನ್ ದಿ ಅಸಾಲ್ಟ್. ಇದನ್ನು ಮಾಡಬೇಕು ಈ ಧರ್ಮದ ಮೇಲೆ. ವಿವೇಕಾನಂದರ ಇಡೀ ಜೀವನ ಇದ್ದಿದ್ದೇನೆ ಅದರ ವಿರುದ್ಧ ನಾವು ಕಟ್ಟಿದೆ ನಿಲ್ಲಬೇಕು ಅಂತ. ಆ ಕಾರಣಕ್ಕೋಸ್ಕರ ಅವರು ಕನ್ವರ್ಷನ್ನ ವಿರುದ್ಧವಾಗಿದ್ದಿತು. ಬಹುಶಃ ಅವರಷ್ಟು ಅದ್ಭುತವಾಗಿ ಕನ್ವರ್ಷನ್ ಆಗೋದ್ರಿಂದ ಆಗುವಂಥ ಒಂದು ಸಮಸ್ಯೆಯನ್ನು ನೋ ಅದರ್ ಪರ್ಸನ್ ಹ್ಯಾಡ್ ಸಮ್ಡ್ ಅಪ್ ಇನ್ ಆಸ್ ಸ್ಟ್ರಾಂಗ್ ವರ್ಡ್ಸ್ ಆಸ್ ಸ್ವಾಮೀಜಿ ಹ್ಯಾಡ್ ಡನ್. ಏನು ಚೆನ್ನಾಗಿ ಬರೀತಾರಂದ್ರೆ ಅವರು, ಒಬ್ಬ ಹಿಂದೂ ನಮ್ಮ ಧರ್ಮ ಬಿಟ್ಟು ಮತ್ತೊಂದು ಧರ್ಮಕ್ಕೆ ಸೇರ್ಕೊಂಡ್ರೆ, ಮತ್ತೊಂದು ರಿಲಿಜನ್ನಿಗೆ ಸೇರ್ಕೊಂಡ ಅಂತಂದ್ರೆ ಅವನು ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಆನ್ ಎನಿಮಿ ಮೋರ್ ಅಂತ ಹೇಳ್ತಾರೆ ವಿವೇಕಾನಂದರು. ಯಾಕೆ ಅಂತಂದ್ರೆ ಆ ಒಂದು ಸಿದ್ಧಾಂತಕ್ಕೆ ಹೋಗಿರುವಂಥ ಮನುಷ್ಯ ಈ ಯಾವ ಸಿದ್ಧಾಂತ ಇತ್ತು ಅದರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅವನು. ಸೊ ಇಟ್ ಇಸ್ ನಾಟ್ ಓನ್ಲಿ ಅ ಮ್ಯಾನ್ ಲೆಸ್ ಬಟ್ ಆನ್ ಎನಿಮಿ ಮೋರ್ ಅಂತ ಹೇಳ್ತಾರೆ. ಸೊ ಇವತ್ತು ದ ಬೇಸಿಸ್ ಆಫ್ ರಿಲಿಜಿಯಸ್ ಕನ್ವರ್ಷನ್ ನಾವು ಯಾಕೆ ವಿರೋಧ ಮಾಡಬೇಕು ಅಂತಂದ್ರೆ ಟು ಪ್ರೊಟೆಕ್ಟ್ ದೀಸ್ ಫ್ರೀಡಮ್ಸ್. ನಾವು ರಿಲಿಜಿಯಸ್ ಫ್ರೀಡಮ್ಸ್ನ ಕನ್ವರ್ಷನ್ನ ವಿರುದ್ಧ ಇರಬೇಕು. ದಿಸ್ ಇಸ್ ದ ರ್ಯಾಷನಲ್ ಬಿಹೈಂಡ್ ದೀಸ್ ಥಿಂಗ್ಸ್. ನಮಗೇನೋ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ನಮಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಲೈಕ್ ಮಾಡಲಿ, ಟಿ ವಿಲಿ ಒಂದಿಷ್ಟು ಜನ ಶೇರ್ ಮಾಡಲಿ ನಮ್ಮದು ಅಂತ ಹೇಳಿ ನಾವು ಹಿಂದುತ್ವದ ಕೆಲಸ ಮಾಡ್ತಾ ಇರೋದಲ್ಲ. ನಾವು ಕೆಲಸ ಮಾಡ್ತಾ ಇರೋದು ಯಾಕೆ ಅಂತಂದರೆ ಈ ಫ್ರೀಡಮ್ಗಳನ್ನು, ಈ ಉನ್ನತ ಸಿದ್ಧಾಂತಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು. ಆದ್ದರಿಂದ ಸ್ನೇಹಿತರೆ, ವಿವೇಕಾನಂದರ ಜಯಂತಿಯ ಈ ಸಂದರ್ಭದಲ್ಲಿ ನನ್ನ ರಿಕ್ವೆಸ್ಟ್ ನಿಮ್ಮೆಲ್ರಿಗೂ ಇಷ್ಟೇ. ಪರ್ಹ್ಯಾಪ್ಸ್ ಇದನ್ನು ನಾನು ಬೇರೆ ಇನ್ಯಾವ ಆಡಿಯನ್ಸ್ಗೂ ಮಾಡಿರ್ತಿರ್ಲಿಲ್ಲ. ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ನಾವೆಲ್ಲರೂ ಕೂಡ ಎರಡಕ್ಕೆ ಸಂಕಲ್ಪ ಮಾಡೋಣ ಅಂತ, ಎರಡು ಅಂಶಗಳನ್ನು ನಾವು ಕಲ್ತ್ಕೊಳ್ತೀವಿ ಅಂತ. ಒಂದು, ವಿವೇಕಾನಂದರಲ್ಲಿ ಇದ್ದಂತಹ ಇಂಟೆಲೆಕ್ಚುವಲ್ ಕರೇಜ್ ಏನಿದೆ ಅದನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ತೀವಿ ಅನ್ನುವಂಥದ್ದನ್ನು ನಾವೆಲ್ಲರೂ ಸಂಕಲ್ಪ ಮಾಡಿದ್ರೆ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯಂದು ನಾವು ಮಾಡ್ಬೋದಾಗಿರುವಂಥ ಅತ್ಯಂತ ದೊಡ್ಡ ಆಚರಣೆ ಅಂತಂದರೆ ಅದೇನೆ ಇಂಟೆಲೆಕ್ಚುವಲ್ ಕರೇಜ್ ಆಫ್ ಸ್ವಾಮಿ ವಿವೇಕಾನಂದ. ಕ್ರಿಶ್ಚಿಯನ್ರ ಮಧ್ಯದಲ್ಲಿ ದ ಬೇಸಿಕ್ ಫಿಲಾಸಫಿ ಆಫ್ ಕ್ರಿಶ್ಚಿಯನ್ ಅದನ್ನು ಪ್ರಶ್ನೆ ಮಾಡಿದಂಥದ್ದು. ವೈಲ್ ಅಕ್ಸೆಪ್ಟಿಂಗ್ ದ ಗುಡ್ ಥಿಂಗ್ಸ್ ಅಬೌಟ್ ಇಸ್ಲಾಂ, ಕ್ವೆಶ್ಚನಿಂಗ್ ದ ರಾಂಗ್ ಫಂಡಮೆಂಟಲ್ಸ್ ಆಫ್ ಇಸ್ಲಾಮಿಸಮ್, ಅದು ವಿವೇಕಾನಂದರು. ಅಮೆರಿಕದಲ್ಲಿ ನಿಂತ್ಕೊಂಡು ಭಾರತವನ್ನು ಬೈದಿದ್ದಲ್ಲ, ಭಾರತದಲ್ಲಿ ಬಂದು ಹಿಂದೂಗಳ ಮಧ್ಯೆ ನಿಂತ್ಕೊಂಡು ನಿಮ್ಮ ಜಾತಿಯ ವ್ಯವಸ್ಥೆ ಸರಿ ಇಲ್ಲ, ಆದ್ರಿಂದ ಜಾತಿ ವ್ಯವಸ್ಥೆಯನ್ನು ನಿಲ್ಲಿಸಿ ಅಂತ ವಿವೇಕಾನಂದರು ಹಿಂದೂಗಳಿಗೆ ಭಾರತದಲ್ಲಿ ಬಂದು ಹಿಂದೂಗಳ ಮಧ್ಯದಲ್ಲಿ ಕೊಟ್ಟರಂತಲ್ಲ ಸಂದೇಶ. ಆ ಕೊಟ್ಟಂಥ ಸಂದೇಶದ ಶಕ್ತಿಯಲ್ಲಿಂದ ಬಂತು ಅಂದರೆ ಬಿಕಾಸ್ ಆಫ್ ದಟ್ ಇಂಟೆಲೆಕ್ಚುವಲ್ ಕರೇಜ್. ಕ್ಯಾನ್ ವಿ ಆಲ್ ಥಿಂಕ್ ಆಫ್ ದ್ಯಾಟ್? ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇದು ಮೊದಲನೇದು. ಎರಡನೇದು, ಅದು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ? ಅದು ಒಂದೇ ಒಂದು ಕಡೆಯಿಂದ ಬರ್ಲಿಕ್ಕೆ ಸಾಧ್ಯ ಆಗುವಂಥದ್ದು ವಿವೇಕಾನಂದರ ಅಧ್ಯಯನದ ಮೂಲಕ. ನಾನು ಆಗಲೇ ಹೇಳಿದೆ, ನಮ್ಮೆಲ್ಲರ ಜೀವನದಲ್ಲಿ ನಮಗೆ ಗೊತ್ತೇ ಇಲ್ದಲೇ ಇರುವಂಥ ರೀತಿ ವಿವೇಕಾನಂದರ ಇಂಪ್ಯಾಕ್ಟ್ ನಮಗೆ ಕಾಣ್ತಾ ಹೋಗುತ್ತೆ. ದ ಮ್ಯಾನ್ ಇಸ್ ಸ್ಟಿಲ್ ಅಲೈವ್. ಹಿ ಈಸ್ ಸ್ಟಿಲ್ ಅಲೈವ್ ಇನ್ ಹಿಸ್ ವರ್ಡ್ಸ್, ಹಿ ಈಸ್ ಸ್ಟಿಲ್ ಅಲೈವ್ ಇನ್ ಹಿಸ್ ವರ್ಕ್ಸ್, ಹಿ ಈಸ್ ಸ್ಟಿಲ್ ಅಲೈವ್ ಇನ್ ಹಿಸ್ ಸ್ಪೀಚಸ್. ಜಸ್ಟ್ ಮೇಕ್ ಆನ್ ಅಟೆಂಪ್ಟ್ ಟು ರೀಡ್ ವಿವೇಕಾನಂದ. ನಾನು ನಿಮಗೆ ಕೇಳೋದಷ್ಟೇ, ನಾವು ಮಾಡಿರುವಂಥ ಬಹಳ ದೊಡ್ಡ ತಪ್ಪು ಏನು ಅಂತಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ನಾವು ಇಂಟೆಲೆಕ್ಚುವಲ್ ಲೇಸಿನೆಸ್ಸಿಂದಾಗಿ ನಾವು ವಿವೇಕಾನಂದರನ್ನು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಆಗಿ ರೆಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ವಿವೇಕಾನಂದ ವಾಸ್ ಅ ಗ್ರೇಟ್ ಸೇಂಟ್. ವಿವೇಕಾನಂದ ವಾಸ್ ದಿ ಪ್ರಾಜಿನೇಟರ್ ಆಫ್ ದಿ ರಿನೆಸಾನ್ಸ್ ಆಫ್ ಇಂಡಿಯಾ. ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದರೆ ವಿವೇಕಾನಂದರನ್ನ ಓದಿದಾಗ. ಆದ್ದರಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ಮಾಡುವಂಥ ವಿನಂತಿ ಏನು ಅಂತಂದರೆ, ಈ ವಿವೇಕಾನಂದ ಜಯಂತಿಯಂದು ನಾವೆಲ್ಲರೂ ಕೂಡ ನಮ್ಮ ಆಫೀಸ್ನಲ್ಲಿ ನಾವು ತುಂಬ ವಿವೇಕಾನಂದರ ಪುಸ್ತಕ ಇಟ್ಟಿದ್ದೀವಿ. ನಾನಿಲ್ಲಿ ಆಫೀಸ್ನ ಇಂಟರ್ನ್ಸ್ಗಳಿದ್ದೀರಿ, ನಿಮ್ಮಲ್ಲೂ ನಾನು ಮನವಿ ಮಾಡೋದಷ್ಟೇ. ಇಫ್ ಯು ಸ್ಪೆಂಡ್ 30 days ಇನ್ ಅವರ್ ಆಫೀಸ್, at least make it a point to read 10 pages of Vivekananda on all 30 days that you are working in our office. ನೀವು ವಿವೇಕಾನಂದರನ್ನ ಓದಷ್ಟು ನಿಮಗೆ ಇಂಟೆಲೆಕ್ಚುವಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಫಂಡಮೆಂಟಲ್ಸ್, ಫಸ್ಟ್ ಪ್ರಿನ್ಸಿಪಲ್ಸ್ನಲ್ಲಿ ನೀವು ಯೋಚನೆ ಮಾಡೋದು ಹೇಗೆ ಪ್ರಪಂಚದ ಬಗ್ಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ನೀವು ಪ್ರಪಂಚವನ್ನು ನೋಡುವಂಥ, ಗ್ರಾಸ್ಪ್ ಮಾಡ್ಕೊಳ್ಳುವಂಥ ಶಕ್ತಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮಾಡೋದ್ರಿಂದ ಪರ್ಸನಲಿ, ಪ್ರೊಫೆಷ್ನಲಿ ಮತ್ತು ಸ್ಪಿರಿಚುವಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತೇವೆ. ಆದ್ದರಿಂದ ವಿವೇಕಾನಂದರ ಅಧ್ಯಯನ ಮತ್ತು ವಿವೇಕಾನಂದರ ಒಂದು ಚಿಂತನೆಯ ಜಾಗೃತಿ ಇದು ನಮ್ಮಲ್ಲಿ ಎರಡರಲ್ಲೂ ಆಗಲಿ ಅಂತ ಹೇಳ್ತಾ, ನಮ್ಮಲ್ಲಿ ಎಲ್ಲ ಹಬ್ಬಗಳು ಬಂದಾಗ ನಾವು ಮಾಡುವಂಥ ಒಂದು ಸಣ್ಣ ತಪ್ಪೇನು ಅಂತಂದರೆ, ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅಂತ ಹೇಳಿ ಒಬ್ಬರು ಬಹಳ ದೊಡ್ಡ ಸ್ವಾಮೀಜಿ ಇದ್ದಾರೆ. ಅವರು ಇದನ್ನು ಅವರೊಂದು ಭಾಷಣದಲ್ಲಿ ತುಂಬ ಚೆನ್ನಾಗಿ ಹೇಳಿದರು. ನಾನು ಅವ್ರದ್ದು ಹೇಳಿದ್ದಾಗಿಂದ ಅದನ್ನು ನೆನಪಿಸ್ಕೊಂಡು ಯಾವಾಗಲೂ ನೆನಪಿಸ್ಕೊಳ್ತಿರ್ತೀನಿ. ವಿ ಹ್ಯಾವ್ ರೆಸ್ಟ್ರಿಕ್ಟೆಡ್ ಅವರ್ ಗಾಡ್ಸ್ ಟು ಅವರ್ ಕಿಚನ್ಸ್ ಅಂತ ಹೇಳಿದ್ರು ಅವರು. ಏನದು ಅಂತ ಅವ್ರು ಹೇಳಿದ್ರು. ಮುಂದೆ ಕೃಷ್ಣ ಜನ್ಮಾಷ್ಟಮಿ ಬಂತು. ಕೃಷ್ಣ ಜನ್ಮಾಷ್ಟಮಿ ದಿವಸ ನೀವು ಕೇಳಿ ಯಾರಿಗಾದರೂ ಏನು ಸ್ಪೆಷಲ್ಲು ಅಂತಂದರೆ, ಕೃಷ್ಣ ಜನ್ಮಾಷ್ಟಮಿಗೆ ನಾವು ಮನೇಲಿ ಅವಲಕ್ಕಿ ಮೊಸರನ್ನ ಮಾಡಿದ್ವಿ.